ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಗ ಅಶೇಷವಾಗ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಗೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಂ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ವಿಜ್ಞಾನಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದ್ರೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖಮುಖಾ ಶರಣಂ ಪ್ರಜಗ್ಮುಃ. ಸ್ವಸ್ತಿ ಅಸ್ತು. 16 ಸರ್ಗಗಳ ಸುಮಧ್ವ ವಿಜಯ ಗ್ರಂಥದಲ್ಲಿನ ಒಂದು ಸರ್ಗದ ಯಥಾಮತಿಯಾದ ಪ್ರವಚನ ನಿನ್ನೆ ಮುಕ್ತಾಯವಾಗಿದೆ. ಆಚಾರ್ಯರು ಅವತಾರ ಮಾಡಿರುವ ದಿನ ಮಧ್ವ ಜಯಂತಿ ಆಶ್ವಿನ ಶುಕ್ಲ ಪಕ್ಷದ ದಶಮಿಯಿಂದ ಪ್ರಾರಂಭವಾಗಿರುವ ಈ ಪ್ರವಚನ ಮಾಲಿಕೆ ಆಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದರು ಅಂತನ್ನುವ ಮಧ್ವ ನವಮಿ ಮಾಘ ಮಾಸ ಶುಕ್ಲ ಪಕ್ಷದ ನವಮಿವರೆಗೂ ನಡೆಯಬೇಕು. 119 ದಿನಗಳ ಪ್ರವಚನ ಮಾಲಿಕೆ. ಅದರಲ್ಲಿ ಅಂದರೆ ವಾರಕ್ಕೆ 1 ಸರ್ಗಗಳು ಪ್ರವಚನ ಆದರೆ 16 ವಾರಕ್ಕೆ 16 ಸರ್ಗಗಳಾಗಬೇಕು. ಆದರೆ ಒಂದು ದಿವಸ ಹೆಚ್ಚಾಯಿತು ಈಗಾಗಲೇ. ಆದರೂ ಕೂಡ ನಿತ್ಯ ಹೇಳುವ 8 ಶ್ಲೋಕಗಳನ್ನೇ ಹೇಳಿದರೆ ಅವತ್ತಿನ ದಿವಸಕ್ಕೆ ಸರಿಯಾಗಿ ಮುಕ್ತಾಯವಾಗ್ತದೆ. ಹೀಗಾಗಿ ನಿನ್ನೆ ದಿವಸ 1 ಸರ್ಗ ಮುಕ್ತಾಯವಾಯಿತು. ಇವತ್ತು 2ನೇ ಸರ್ಗ ಪ್ರಾರಂಭವಾಗಬೇಕು. 2ನೇ ಸರ್ಗ ಆಚಾರ್ಯರು ಅವತಾರ ಮಾಡಿದರು ಎನ್ನುವಂತಹ ಮಹತ್ವದ ವಿಷಯವನ್ನು ಹೇಳ್ತದೆ. ವಾಯುದೇವರ 3ನೇ ಅವತಾರ, ನಮ್ಮೆಲ್ಲರಿಗೂ ಕೂಡ ಪರಮಾನುಗ್ರಹವನ್ನ ಮಾಡಲು ಬಂದ ಅವತಾರ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳುವಂತೆ ಯಾಕೆ ಅವತಾರ ಮಾಡಿ ಬಂದ್ರು, ಇದೇನು ಸುಮಧ್ವ ವಿಜಯದ 2ನೇ ಸರ್ಗದಲ್ಲಿ ಈ ಮೊದಲು 4-5 ಶ್ಲೋಕಗಳಿವೆ. ಇಲ್ಲಿ ಹೇಳಿರುವ ವಿಷಯವನ್ನೇ ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದ್ಯರ್ಥಿತ
ಇವೆಲ್ಲ ಒಂದೊಂದು ಶಬ್ದಗಳಿಂದಲೂ ಕೂಡ ಎರಡನೇ ಸರ್ಗದ ಒಂದೊಂದು ಶ್ಲೋಕವನ್ನ ಸಂಗ್ರಹ ಮಾಡ್ತಾ ಬರ್ತಾರೆ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ನಿನ್ನೆ ದಿವಸ ಹೇಳುವಾಗ ಒಂದನೇ ಸರ್ಗ ಮುಕ್ತಾಯವಾಯಿತು. ಕೊನೆಯಲ್ಲಿ ದುರ್ವಾದ ಎಷ್ಟು ಹಬ್ಬಿತ್ತು ಅಂತನ್ನುವುದನ್ನು ನಾರಾಯಣ ಪಂಡಿತಾಚಾರ್ಯರು ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಆಶ್ಚರ್ಯ ಆಗತ್ತೆ. ಶ್ರೀಮದಾಚಾರ್ಯರ ಭಾಷ್ಯವನ್ನು ಬಿಟ್ಟು ಉಳಿದವರ ಭಾಷ್ಯಗಳನ್ನು ಓದುವಾಗ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ವಾಕ್ಯಗಳು ದೊರಕ್ತವೆ ನಮಗೆ. ಹಿಂದಿನ ವಾಕ್ಯಕ್ಕೂ ಮುಂದಿನ ವಾಕ್ಯಕ್ಕೂ ಸಂಬಂಧ ಇಲ್ಲದೆ ಇದ್ದಂತೆ ಗ್ರಂಥಗಳ ರಚನೆಯನ್ನು ಮಾಡಿರ್ತಾರೆ. ಆ ತರಹದ ದುರ್ವಾದ ಹುಟ್ಟಿದಾಗ ದೇವತೆಗಳೆಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನ ಮಾಡಿದ್ರಂತೆ ಭಗವಂತನಿಗೆ. ಶ್ರೀಹರಿ ಈ ದುರ್ವಾದವನ್ನ ಖಂಡಿಸಿ ಶುದ್ಧವಾದ ತತ್ವಜ್ಞಾನವನ್ನ ಜಗತ್ತಿಗೆ ನೀಡಬೇಕು, ನೀನು ಅನುಗ್ರಹವನ್ನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಅದನ್ನ ಹೇಳುವ ಶ್ಲೋಕ ಇದು. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೇ. ಈ ಸಂದರ್ಭದಲ್ಲಿ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಪ್ರಾಯ ಸ್ತ್ರೀಯರೆಲ್ಲರೂ ಕೂಡ ಮಧ್ವನಾಮವನ್ನು ಹೇಳ್ತಿರ್ತಾರೆ. ಅಲ್ಲಲ್ಲಿ ಒಂದೊಂದು ಪದ್ಯವನ್ನ ಹೇಳಿ ಅದರ ಅರ್ಥವನ್ನು ತಿಳಿಸ್ಲಿಕ್ಕೆ ಅನುಕೂಲ ಆಗತ್ತೆ. ಶ್ರೀಪಾದರಾಜರು ಮಧ್ವನಾಮದ 23ನೇ ಪದ್ಯದಲ್ಲಿ ಹೇಳುವಾಗ, ದಾನವರು ಕಲಿಯುಗದೊಳಗೆ ಅವತರಿಸಿ ವಿಭುದರೊಳು ವೇನನ ಮತವನು ಅರಹಲು ಅದನರಿತು ಜ್ಞಾನಿತಾ ಪವಮಾನ ಭೂತದೊಳಗೆ ಅವತರಿಸಿ ಮಾನನಿಧಿ ಮಧ್ವಾಖ್ಯನೆಂದೆನಿಸಿದ. ಈ ಪದ್ಯ, ಇದರಲ್ಲಿ ಒಂದಂಶ ನಮಗೆ ನೆನಪಿಗೆ ತರ್ತಾರೆ ಶ್ರೀಪಾದರಾಜರು. ಅದ್ಭುತವಾದ ಮಾತಿದು. ಶ್ರೀಪಾದರಾಜರು ಹೇಳುವುದು ನೋಡ್ರಿ, ಗಮನಿಸ್ರಿ. ಇದು ಇಲ್ಲಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೇಳಿದ ಈ ಸರ್ಗದಲ್ಲಿ ಆ ವಿಷಯ ಸಂಗ್ರಹ ಆಗಿಲ್ಲ. ಅದನ್ನ ಶ್ರೀಪಾದರಾಜರು ಸಂಗ್ರಹ ಮಾಡ್ತಾರೆ. ವೇನನ ಮತವನು ಅರುಹಲು ಅರಿತು. ಇದೇನು ನಾರಾಯಣ ಪಂಡಿತಾಚಾರ್ಯರು ಹೇಳಿದರು. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದ. ಜಗತ್ತು ಸುಳ್ಳಾಗಿದೆ, ದೇವರು ನಾನು ಒಂದಾಗಿದ್ದೇವೆ, ನಮಗೆ ಯಾರಿಗೂ ಕೂಡ ಭೇದವಿಲ್ಲ, ನಾವು ನೀವೆಲ್ಲ ಒಂದೇ ಅಂತನ್ನುವ ಮಾತಿದೆಯಲ್ಲ, ಇದು ಇವತ್ತು ಬಂದ ಯಾರೋ ಒಬ್ಬ ಆಚಾರ್ಯ ಅಂತ ಕರೆಸಿಕೊಂಡ ವ್ಯಕ್ತಿ ಪ್ರಾರಂಭ ಮಾಡಿದ್ದಲ್ಲ. ಇದು ಕೃತಯುಗದಲ್ಲಿ ಏನೇ, ಮೊದಲನೇ ಕೃತಯುಗ, ಇವತ್ತಿನ ಕೃತಯುಗ ಅಲ್ಲ, ಮತ್ತೆ ಮೊದಲನೇ ಕೃತಯುಗದಲ್ಲಿ ಏನೇ, ಸ್ವಯಂಭುವ ಮನ್ವಂತರದಲ್ಲಿ ಏನೇ ಒಬ್ಬ ಇದ್ದ, ಆತ ಇದನ್ನ ಪ್ರಾರಂಭ ಮಾಡಿದ್ದಾನೆ ಅಂತನ್ನುವ ಅಂಶವನ್ನು ಹೇಳ್ತಾರೆ. ವೇನನ ಮತವನು ಅರುಹಲು. ಆಚಾರ್ಯರು ಈ ವಿಷಯವನ್ನ ಭಾಗವತ ತಾತ್ಪರ್ಯದ ಚತುರ್ಥ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಭಾಗವತ ತಾತ್ಪರ್ಯ ಚತುರ್ಥ ಸ್ಕಂದ 4ನೇ ಸ್ಕಂದದ 14ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಹೇಳುವಾಗ ಈ ವಿಷಯವನ್ನು ತರ್ತಾರೆ. ಏನಿದೆ? ಭವಿಷ್ಯತ್ ಪುರಾಣ ಅಂತ ಒಂದು ಪುರಾಣ ಇದೆ ಅಂತ. ಪ್ರಾಯ ನಾವು ಭವಿಷ್ಯೋತ್ತರ ಪುರಾಣವನ್ನು ಕೇಳಿರ್ತೇವೆ. ಯಾಕೆಂದ್ರೆ ಮೊನ್ನೆ ಶ್ರೀನಿವಾಸರ ಕಲ್ಯಾಣ ಆಗಿದ್ರಿಂದ ಭವಿಷ್ಯೋತ್ತರ ಪುರಾಣ ಕೇಳಿರ್ತೇವೆ. ಆದರೆ ಭವಿಷ್ಯ ಪುರಾಣ ಇದೆ. ಆ ಭವಿಷ್ಯ ಪುರಾಣದಲ್ಲಿ ಹೇಳುವಾಗ ಈ ಎಲ್ಲ ಮಾತುಗಳು ಇವೆ ಅಂತ ಆಚಾರ್ಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ ಆಪ ಆಧರಂ ತಮಃ. ವೇನ ತನ್ನ ಕಾಲದಲ್ಲಿ ತಾನು ಯಾವಾಗಿದ್ದ, ವೇರನ ಕಾಲ ಯಾವಾಗ, ಇಲ್ಲೇನು ಶ್ರೀಪಾದರಾಜರು ವೇರನ ಮತವ ನರುಹಲು ಅಂದಿದ್ದಾರಲ್ಲ, ಆ ವೇರನ ಇತಿಹಾಸವನ್ನು ಹೇಳ್ತಾ ಇದ್ದೇನೆ. ವೇನ ಯಾರ ವಂಶದಲ್ಲಿ ಬಂದಿದ್ದಾನೆ ಗೊತ್ತಾ? ಧ್ರುವರಾಜರ ವಂಶದಲ್ಲಿ ಬಂದಿದ್ದಾನೆ. ಧ್ರುವರಾಜ ಉತ್ತಾನಪಾದನ ಮಗ. ಉತ್ತಾನಪಾದ ಸ್ವಯಂಭೂ ಮನುವಿನ ಮಗ. ಸ್ವಯಂಭೂ ಮನುವಿಗೆ ಪ್ರಿಯವ್ರತ ಉತ್ತಾನಪಾದ ಎಂಬ 2 ಗಂಡು ಮಕ್ಕಳು. ಉತ್ತಾನಪಾದನ ವಂಶದಲ್ಲಿ ಧ್ರುವ, ಧ್ರುವನ ವಂಶದಲ್ಲಿ ಅಂಗನ ಮಗನಾಗಿ ವೇನ ಬಂದಿದ್ದಾನಲ್ಲ, ಆ ವೇನ ಅವನು ಏನು ಸಿದ್ಧಾಂತವನ್ನ ಜಗತ್ತಿನ ತುಂಬ ವ್ಯಾಪಿಸಿದ್ದ, ಹೇಳಿದ್ದ, ಪ್ರವಚನ ಮಾಡಿದ್ದ ಅಂತ ಕೇಳಿದ್ರೆ, ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪ ಅಧರಂತಮಃ. ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದುಕೊಂಡು ಹೇಳಿ ಎಲ್ಲ ಕಡೆಗೆ ಪ್ರವಚನ ಮಾಡ್ತಿದ್ದಂತೆ, ಸಭೆ ಮಾಡಿದ್ದಂತೆ. ಎಲ್ಲ ಕಡೆಗೆ ಹೋಗೋದು, ಸಭೆ ಮಾಡೋದು, ನಾನು ಬ್ರಹ್ಮ ಅಂತ ನೀವೆಲ್ಲ ಉಪಾಸನೆ ಮಾಡ್ರಿ ಅಂತ ತಿಳಿದುಕೊಂಡು ಹೇಳಿದ್ದಂತೆ. ಯಾರು ಸ್ವೀಕಾರ ಮಾಡಿದ್ರೆ ಅದನ್ನ? ತದ್ ರಾದ್ಧಾಂತಹ. ಶ್ರೀಮದಾಚಾರ್ಯರು ಭವಿಷ್ಯ ಪುರಾಣದ ವಾಕ್ಯವನ್ನು ಹೇಳುವಾಗ ಅದು ಸಿದ್ಧಾಂತ ಅಲ್ಲ, ರಾದ್ಧಾಂತ ಅಂತಂತಾರೆ. ನಮ್ಮಲ್ಲಿ
ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಸಿದ್ಧಾಂತ ರಾದ್ಧಾಂತಗಳೆರಡು ಪರ್ಯಾಯ ಶಬ್ದಗಳು, ಅರ್ಥ ಬೇರೆ ಇಲ್ಲ. ಸಿದ್ಧಾಂತ ಅಂದ್ರು ರಾದ್ಧಾಂತ ಅಂದ್ರು ಒಂದೇ ಅಭಿಪ್ರಾಯ. ಆದರೆ ಕನ್ನಡದಲ್ಲಿ ಹೇಳುವಾಗ ಏನ್ ರಾದ್ಧಾಂತ ಮಹಾರಾಯ ನಿಂದು ಅಂತ ಕೇಳ್ತೀವಿ, ಅಂದ್ರೆ ಗಲಾಟೆ ಅಂತ ಅರ್ಥ. ಇವನ್ ರಾದ್ಧಾಂತ ಅದು ಕನ್ನಡದ ರಾದ್ಧಾಂತವನ್ನು ತೆಗೆದುಕೊಳ್ಳಿ ಬರ್ತದೆ. ತದ್ರಾದ್ಧಾಂತೋ ಮಹೀಂ ವ್ಯಾಪ್ತೋ ಭೇರ್ಯಾಖ್ಯಾಪಯತೋರಿಷಂ. ಅವನೇನ್ ಮಾಡಿದ್ದ ಅಂದ್ರೆ ರಥವನ್ನ ಏರಿಕೊಂಡು ಡಂಗುರವನ್ನ ಸಾರ್ತಿದ್ದಂತೆ ಎಲ್ಲ ಕಡೆಗೆ ಹೋಗಿ. ಎಲ್ಲ ಕಡೆಗೆ ವೇನ ಹೋಗಬೇಕು, ಡಂಗುರ ಸಾರಬೇಕು. ಈ ಊರಿನಲ್ಲಿ ಯಾರು ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡೋದಿಲ್ಲ, ಬರ್ರಿ ಹೊರಗಡೆಗೆ ಬರ್ರಿ, ನಿಮ್ಮನ್ನ ಕೊಂದೆ ಹಾಕ್ಬಿಡ್ತೀನಿ ಅಂತ ಹೇಳ್ಬೇಕಂತ. ಪಾಪ ಭಯಕ್ಕೆ ಎಷ್ಟೋ ಜನ ಇಲ್ಲ ಸ್ವಾಮಿ ನಾವು ನಿಮ್ಮಂತೆ ಉಪಾಸನೆ ಮಾಡ್ತೀವಿ, ನೀವು ಹೇಳಿದಂತೆ ಮಾಡ್ತೀವಿ ಅಂತ. ಆದರೆ ಕೆಲವರು ಭಾರಿ ಇಂಟ್ರೆಸ್ಟ್ ತಗೊಂಡು ಆಸಕ್ತಿಯಿಂದ ಉಪಾಸನೆ ಮಾಡಿದ್ರಂತೆ. ಹಾಗೆ ಉಪಾಸನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಆಸುರಾಹ ರಾಕ್ಷಸಾಶ್ಚೈವ ಪಿಶಾಚಾಶ್ಚ ತತ್ಪತಿ ಸ್ಥಿತಾಹ. 3 ಜನ ಬಹಳ ಪ್ರೀತಿಯಿಂದ ಆ ಸಿದ್ಧಾಂತವನ್ನ ಅಪ್ಪಿಕೊಂಡ್ರಂತೆ. ಅಸುರರು, ರಾಕ್ಷಸರು, ಪಿಶಾಚಿಗಳು. ಅರ್ಥ ಆಯ್ತಾ? ಯಾರು 3 ಜನ ಇದನ್ನ ಸಿದ್ಧಾಂತವನ್ನ ರಾದ್ಧಾಂತವನ್ನ ಒಪ್ಪಿಕೊಂಡವರು, ಅಹಂ ಬ್ರಹ್ಮಾಸ್ಮಿ ಎನ್ನುವ ರಾದ್ಧಾಂತವನ್ನ ಒಪ್ಪಿದವರು ರಾಕ್ಷಸರು, ಅಸುರರು, ಪಿಶಾಚಿಗಳು ಒಪ್ಪಿಕೊಂಡ್ರು. ಇದು ಭೂಮೌ ವ್ಯಾಪ್ತ, ಜಗತ್ತಿನ ತುಂಬೆಲ್ಲ ವ್ಯಾಪಿಸಿಕೊಂಡಂತೆ. ಹಾಗಾದ್ರೆ ಮತ್ತೆ ಅವತ್ತು ವ್ಯಾಪಿಸಿಕೊಂಡದ್ದು ಇವತ್ತೇಗೆ ಬಂತು ಪುನಃ? ಮಧ್ಯದಲ್ಲಿ ಒಂದು ಬಹಳ ಸುಂದರವಾದ, ಅರ್ಥಾತ್ ನಮಗೆ ತಿಳಿಯದೇ ಇರುವ ಒಂದು ಕಥೆ ಹೇಳುತ್ತಾರೆ. ಪೃಥು ಮಹಾರಾಜ ಅಂತ ಅವನ ಮಗ ಬಂದ. ಯಾರ ಮಗ? ವೇನನ ಮಗ ಬಂದಿದ್ದಾನೆ. ಆ ಪೃಥು ಅಪ್ಪ ಯಾವ ಯಾವ ಊರಿಗೆ ಹೋಗಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಬಂದಿದ್ದ, ಅಲ್ಲಿ ಹೋಗಿ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತಥಾಪಿ ಮತ್ಕಥಾ ಪೂಜಾ ತತ್ಪ್ರಸಾದೇನೇವನ ಅನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಎಲ್ಲ ಕಡೆಗೆ ಮತ್ತೆ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿದ್ದಾರೆ. ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಪದರತ್ನಾವಳಿಯಲ್ಲಿ ಹೇಳ್ತಾರೆ, ಪೃಥುವಿನ ಕಥೆಯನ್ನ ಯಾಕೆ ಎಲ್ಲ ಪುರಾಣಗಳು ತಪ್ಪದೇ ಹೇಳ್ತದೆ? ಹರಿವಂಶದಲ್ಲಿ ಉಂಟು, ಭಾಗವತದಲ್ಲಿ ಉಂಟು, 18 ಪುರಾಣಗಳಲ್ಲಿ ಉಂಟು. ಅದೇ ಧ್ರುವರಾಜರ ವಂಶದಲ್ಲಿ ಬಂದ ಉಳಿದವರ ಕಥೆಯನ್ನು ಹೇಳೋದಿಲ್ಲ, ಪೃಥುರಾಜನ ಚರಿತ್ರೆಯನ್ನು ಹೇಳ್ತದೆ. ಯಾಕೆ ಅಂತ ಕೇಳಿದ್ರೆ ಎಲ್ಲಿಲ್ಲದ ಮಹತ್ವ ಅವನಿಗೆ, ಅವನು ಭೇದ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾನೆ ಎನ್ನುವುದಕ್ಕಾಗಿ. ಆಚಾರಂತಾರೆ, ಭೂಮೋ ತತ್ ಪೃಥುನಾ ಸರ್ವಂ ನಿರಸ್ತಂ ಮಹಿತಾತ್ಮನ, ನಿರಸ್ತಂ ತತ್ ಮಹಿತಾತ್ಮನ. ಪೃಥುರಾಜ ಎಲ್ಲ ಕಡೆಗೆ ಹೋಗಿ ಅದನ್ನು ಖಂಡನ ಮಾಡಿ ಬಂದಂತ. ಅದಕ್ಕೆ ರಾಯರು ಹೇಳಿದ್ದೇನು ಅಂದ್ರೆ, ಆಚಾರ್ಯರು ಸ್ಥಾಪನೆ ಮಾಡಿದ ಸಿದ್ಧಾಂತ ಇದು ಹೊಸದಾದ ಸಿದ್ಧಾಂತ ಅಂತ ತಿಳಿಬೇಡ್ರಿ. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ. ಅನಾದಿ ಕಾಲದಿಂದ ಇದ್ದೇ ಇದೆ ಇದು. ಪೃಥು ಮಹಾರಾಜ ಅವನ ಕಾಲದಲ್ಲಿ ಮಾಡಿದ, ಮುಂದೆ ಬಂದವರು ಮತ್ತೊಬ್ಬರು ಮಾಡಿದರು. ಆಚಾರ್ಯ 28ನೇ ಕಲಿಯುಗದಲ್ಲಿ ಮಾತ್ರ ಮಾಡಿದ್ದು ಆಚಾರ್ಯ. ಹಾಗಾಗಿ ರಾಯರು ಹೇಳಿದ್ದು ಈ ಎಲ್ಲ ಅಭಿಪ್ರಾಯ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಪುನಃ ಕಲಿಯುಗೆ ಪ್ರಾಪ್ತೆ ಅಷ್ಟಾವಿಂಶತಿ ಮೇ ಮನೋ. ಮನುವಿನ 28ನೇ ಕಲಿಯುಗ ಬಂದಾಗ ಸಮಯೇ ಜಾತಃ ಕ್ರೋಧವಶ ಭುವಿ, ಕ್ರೋಧವಶ ಮೊದಲಾದ ದೈತ್ಯರು ಹುಟ್ಟಿ ಬಂದ್ರು. ಖ್ಯಾಪಯಂತಹ ದುರಾತ್ಮಾನಃ ಮಣಿಮಾನ್ ತತ್ಪುರಸ್ಸರಃ. ಆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಅವರೆಲ್ಲರೂ ಸೇರಿಕೊಂಡು ಈ ಸಿದ್ಧಾಂತವನ್ನ ಮತ್ತೆ ಚೆನ್ನಾಗಿ ಬೆಳೆಸಿದರು ಅಂತನ್ನುವ ಒಂದು ಅಪೂರ್ವ ಅಂಶವನ್ನ ಭವಿಷ್ಯತ್ ಪುರಾಣ ಹೇಳ್ತದೆ. ಅದನ್ನ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳುವಾಗ ವೇನನ ಮತವು ಅರುಹಲು ಇಡೀ ಜಗತ್ತಿನ ತುಂಬ ವೇನನ ಸಿದ್ಧಾಂತ ಅಹಂ ಬ್ರಹ್ಮಾಸ್ಮಿ ಅಂತಾದಾಗ ಜ್ಞಾನಿತಾ ಪವಮಾನ ವಾಯುದೇವರ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಇದಿಷ್ಟು ನಿನ್ನೆ ನಾವೇನು ಕೇಳಿದ್ದೀವಲ್ಲ ಅದರ ಸಮರೈಸ್, ಅದರ ಸಂಗ್ರಹ ಮಾಡಿಕೊಂಡೆವು. ಈಗ 2ನೇ ಸರ್ಗದ ಪ್ರಾರಂಭ. ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಏನು ಪ್ರಾರ್ಥನೆ ಮಾಡಿಕೊಂಡ್ರು? ಭಗವಂತ ನೀನು ವ್ಯವಸ್ಥೆ ಮಾಡಬೇಕು. ಏನಾಗಿದೆ? ಕತ್ತಲಾಗಿದೆ, ಎಲ್ಲ ಕಡೆಗೆ ಕತ್ತಲೆ. ಹೇಗೆ ಕತ್ತಲಾಗಿದೆ? ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನಿಂದೇ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಃ ಶರಣಂ ಪ್ರಜಗ್ಮುಃ. ಭಾನುಮಾನ್, ಭಾನುಮಾನ್ ಅಂದ್ರೆ ಸೂರ್ಯ. ಭಾನುಮತಿ ಸಪ್ತಮಿ ವಿಭಕ್ತಿ, ಅದು ಭಗವತ್ ಶಬ್ದದ ನಡೀತದೆ. ಅದು ಭಾನುಮತಿ, ವಿಜ್ಞಾನ ಭಾನುಮತಿ. ವಿಜ್ಞಾನ ಸೂರ್ಯನು, ಜ್ಞಾನ ಸೂರ್ಯ ಅಲ್ಲ, ವಿಜ್ಞಾನ ಸೂರ್ಯ. ಸ್ವಲ್ಪ ಇದಕ್ಕೆ ವ್ಯತ್ಯಾಸ ಇದೆ. ಜ್ಞಾನ ವಿಜ್ಞಾನ. ವಿಜ್ಞಾನ ಸೂರ್ಯನು ಕಾಲಬಲೇನ, ಕಾಲಬಲದಿಂದಾಗಿ
ಲೀನೇ ಅಸ್ತಂಗಮಿಸಿದ. ಕಾಲಬಲ ಯಾವುದು? ಕಲಿಕಾಲ. ಎಂತಹ ಭಯಾನಕ ಈ ಕಲಿಕಾಲ ಅಂತಂದ್ರೆ, ಇಲ್ಲಿಯ ಕಲಿಕಾಲದ ವಿಷಯವನ್ನ ಭಾಗವತ ನಿರೂಪಣೆ ಮಾಡ್ತದೆ. ಯಾಕೆ ಕಲಿಕಾಲ ಭಯಾನಕ ಅಂತ ತಿಳಿದುಕೊಂಡು ಹೇಳಿ. ಇದರಲ್ಲಿ ನ ಶೌಚಂ ನ ಆಚಾರ, ಕಲಿಯುಗದಲ್ಲಿ ಶೌಚ ಇಲ್ಲ, ಆಚಾರ ಇಲ್ಲ, ಮಡಿ ಮೈಲ್ಗಿ ಅಂತನ್ನೋದು ಡಿಕ್ಷನರಿ ವರ್ಗ ಕೂತ್ಕೊಂಡಾವ ಎಲ್ಲ ಕಡೆಗೂ. ನೆನಪಿಟ್ಕೊಳ್ರಿ. ಏನಾದ್ರು ಹೇಳಿದ್ರೆ ಆಚಾರ್ಯ ನೀವೆಲ್ಲಿದ್ದೀರಿ? ಇನ್ನೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದೀರೇನು? 20ನೇ ಶತಮಾನ ಬಂತು, 22ಕ್ಕೆ ಬಂದಿದ್ದೇವೆ, ಈಗಾಗಲೇ ಮುಂದೆ ಹೊರಟಿದ್ದೇವೆ, ಇನ್ನು ಎಲ್ಲಿ ಮಡಿ ಮೈಲಿಗೆ ಅನ್ಕೊಂಡು ಕೂತಿದ್ದೀರಿ ನೀವೆಲ್ಲ ಅಂತ ನಮಗೆ ಹೇಳ್ತಾರೆ. ನ ಶೌಚಂ ನ ಚ ಆಚಾರ. ದೂರ್ಯೇ ವಾರ್ಯಟನಂ, ತೀರ್ಥಕ್ಷೇತ್ರಕ್ಕೆ ಹೋಗೋದು ದೂರೇ ಉಳಿತು. ಹೋದ್ರು ಪಿಕ್ನಿಕ್ ಹೋಗ್ತಾರಂತೆ ಕಲಿಯುಗದಲ್ಲಿ. ಬಹಳ ಭಯಾನಕ ಇದೆ. ದಾಂಪತ್ಯ ಅಭಿರುಚಿ ಹೇತು, ಲಗ್ನ ಮಾಡಿಕೊಳ್ಳುವುದಕ್ಕೆ ಕುಲಗೋತ್ರಗಳ ಸಂಬಂಧ ಇಲ್ಲ, ಲವ್ ಮ್ಯಾರೇಜ್ಗಳಾಗತ್ತೆ. ಅವತ್ತೇ ಹೇಳಿದ್ದಾರೆ, ಇವತ್ತೇನು ಹೇಳೋದು? ದಾಂಪತ್ಯ ಅಭಿರುಚಿ ಹೇತು ಅಂತ ಹೇಳಿ. ವಿಪ್ರತ್ವೇ ಸೂತ್ರಮೇವಚ. ನಾವು ಬ್ರಾಹ್ಮಣರ ಅಯ್ಯೋ ಕೊರದಲ್ಲಿ ಜನವಾರ ಹಾಕೊಂಡಿದ್ದೀರಲ್ಲ, ಸಾಕು, ಇದೇ ಬ್ರಾಹ್ಮಣಕ್ಕೆ ಲಕ್ಷಣ, ಅಷ್ಟೇ, ಮುಗಿದೋಯ್ತು. ಸಂಧ್ಯಾವಂದನೆ ನಮ್ಮ ಮುತ್ಯಾನ ಕಾಲಕ್ಕೆ ಶ್ರಾದ್ದ ಮಾಡ್ಯಾರ. ಸಂಧ್ಯಾವಂದನೆಯು ಸಂಧ್ಯಾವಂದನೆಯೇ ಶ್ರಾದ್ದ ಮಾಡಿದ್ದಾನ, ಮುಗಿದೋಯ್ತು, ಇನ್ನೇನು ಕೆಲಸ. ಇದೆಲ್ಲ ಕಲಿಯುಗದ ಮಹಿಮೆ. ದೇವರಿಲ್ಲ, ಪೂಜೆ ಇಲ್ಲ, ಯಾವುದೂ ಇಲ್ಲ. ಇದು ಕಾಲ ಬಲ, ಕಲಿಯುಗದ ಬಲ ಇದು. ಭಾಗವತದ ಪ್ರಥಮ ಸ್ಕಂದಲ್ಲಿ ಹೇಳುವಾಗ ಕಲಿ ಎಷ್ಟು ಪ್ರಬಲ ಇದ್ದ ಅಂತ ಕೇಳಿದ್ರೆ, ಪರೀಕ್ಷಿತ ಮಹಾರಾಜರು ಬರ್ತಾ ಇರುವಾಗ ಒಂದೇ ಕಾಲಿನಲ್ಲಿ ಒಂದು ಎತ್ತು ನಿಂತಿತ್ತಂತೆ. ಆ ಇದ್ದ ಒಂದು ಕಾಲನ್ನು ಕೂಡ ಮುರಿಬೇಕು ಅಂತ ಹಿಂದೆ ಇದ್ದ ಒಬ್ಬ ಶೂದ್ರ ರಾಜ ಪ್ರಯತ್ನ ಮಾಡ್ತಾ ಇದ್ದಂತೆ. ಭಾಗವತ ಉಲ್ಲೇಖ ಮಾಡ್ತದೆ. ಒಂದು ದೊಡ್ಡ ಬಡಿಗೆಯನ್ನು ತಗೊಂಡಿದ್ದಾನೆ, ಕಟ್ಟಿಗೆಯನ್ನು ತೆಗೆದುಕೊಂಡಿದ್ದಾನೆ, ಆ ಕಾಲಿಗೆ ಹಾಕ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಇದ್ದೊಂದು ಕಾಲು ಮುರಿದು ಹಾಕ್ಬಿಡ್ಬೇಕು ಅಂತೇಳಿ. ಯಾಕೆ? ತಪಸ್ಸು, ಶೌಚ, ದಯಾ, ಸತ್ಯ ಅಂತ 4 ಕಾಲಂತೆ ಧರ್ಮಕ್ಕೆ. ಧರ್ಮಕ್ಕೆ 4 ಪಾದಗಳು. ಆ ಧರ್ಮಕ್ಕೆ ಇದ್ದ 4 ಪಾದಗಳಲ್ಲಿ ಒಂದು ಪಾದ ಉಳ್ಕೊಂಡಿದೆ ಅಂತ ಕಲಿಯುಗದಲ್ಲಿ. ಯಾವುದು ಗೊತ್ತಾ? ಸತ್ಯ ಅಂತ ಪಾದ ಉಳ್ಕೊಂಡಿದೆ ಅಂತ. ಆಶ್ಚರ್ಯ ಆಗತ್ತೆ. ಇನ್ನೂ ಸತ್ಯ ಉಳ್ಕೊಂಡಿದೆ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ಎಲ್ಲಿ ಉಳ್ಕೊಂಡದೋ ಗೊತ್ತಿಲ್ಲ. ಪುಸ್ತಕದಾಗ ಎಲ್ಲರೂ ಉಳ್ಕೊಂಡಿರ್ಬೇಕಷ್ಟೇ ಸತ್ಯ. ಸತ್ಯವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಂತೆ. ಇದು ಕಲಿಯುಗದ ಸ್ಥಿತಿ, ಕಲಿಯ ಸ್ಥಿತಿ. ಕಲಿ ಧರ್ಮರಾಜನ ಮುಂದೆ ನಿಂತಾಗ ಹೇಳ್ತಾನೆ, ಧರ್ಮರಾಜ ಅಂತಾನೆ, ಯಾಕೋ ಕಲಿ ನೀನ್ ಬಂದಿದ್ದೀಯಾ ನಮ್ಮ ರಾಜ್ಯದಲ್ಲಿ ಅಂತಾನೆ. ಧರ್ಮರಾಜನಿಗೆ ಕಲಿ ಅಂತಾನೆ, ನೀನ್ ನನ್ನ ರಾಜ್ಯದಲ್ಲಿ ಇದ್ದೀಯಾ ಅಂತಾನೋ. ಉಲ್ಟಾ, ನಾನಲ್ಲ ನಿನ್ನ ರಾಜ್ಯದಲ್ಲಿ ಇದ್ದದ್ದು, ನೀನ್ ನನ್ನ ರಾಜ್ಯದಲ್ಲಿ ಇದ್ದಿದ್ದೀಯಾ, ನೀ ಏನ್ ಮಾಡ್ತೀಯ ಅಂತ ಕೇಳ್ತಾನೆ ಧರ್ಮರಾಜ. ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಲ್ಲ ಅವರನ್ನ ಸಮೂಲವಾಗಿ ನಾಶ ಮಾಡ್ತೇನೆ. ಒಂದೇ ಮಾತು ಹೇಳಿದ್ದವನು. ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಿ ನೋಡ್ರಿ, ಅವರನ್ನ ಪುಟ್ಟ ಪೂರ ನಾಶ ಮಾಡದಂತೂ ಬರೋದಿಲ್ಲ ಹೊರಗಡೆಗೆ ಅಂತ ಹೇಳಿದ್ದ. ಇದು ಕಲಿಯ ಮಹಿಮೆ. ಹಾಗಾಗಿ ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಕಲಿಕಾಲದ ಬಲದಿಂದ ಹೇಗೆ ಸೂರ್ಯಾಸ್ತ ಆಗುವ ಸಮಯ ಬಂದಾಗ ಸೂರ್ಯ ಮುಳುಗಿಬಿಡ್ತಾನೆ, ಸಂಜೆ ಆಯಿತು ಅಂದ್ರೆ ಸೂರ್ಯ ಮುಳುಗಿಬಿಡ್ತಾನೆ, ಹಾಗೆ ಕಲಿಕಾಲ ಬಂತು ಅಂದ್ರೆ ಜ್ಞಾನವೆಲ್ಲ ಲೋಪ ಆಗ್ತದಂತೆ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಸಾಲದ್ದಕ್ಕೆ ಕತ್ತಲೆ ಶುರುವಾಯಿತಲ್ಲ, ಈ ಕತ್ತಲೆ ಹೇಗಿದೆ ಅಂದ್ರೆ ಗಾಢಾಂಧಕಾರ ಅಂತ. ಸಾಮಾನ್ಯ ಕತ್ತಲೆಗೂ ಗಾಢವಾದ ಅಂಧಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯವಾದ ಕತ್ಲಿ ಒಳಗೂ ನಮ್ ಕಣ್ ಕಾಣ್ತಾವೆ. ಮನೆಯೊಳಗ ಎಲ್ಲಾ ಲೈಟ್ ಆರಿಸಿದ ಮೇಲೂ ನಮ್ಗೆ ಇನ್ನೂ ಅಷ್ಟಷ್ಟು ಕಾಣಿಸ್ತಿರ್ತಾವ. ಏನೂ ಇಲ್ಲದೆ ಇದ್ದಾಗ ಅಂದ್ರೆ ಕುರುಡನ ಪರಿಸ್ಥಿತಿ ಹೇಗಿರ್ಬೇಕು ವಿಚಾರ ಮಾಡಿಕೊಳ್ಳ್ರಿ. ಕುರುಡನ ಕತ್ತಲೆ ಇದೆಯಲ್ಲ, ಅದು ಗಾಢವಾದ ಅಂಧಕಾರ. ಆ ಗಾಢವಾದ ಅಂಧಕಾರ ಯಾವುದು ಅಂದ್ರೆ ಬ್ರಹ್ಮಸೂತ್ರಗಳಿಗೇನು ದುರ್ಭಾಷ್ಯಗಳು ಬಂದವಲ್ಲ, ಅದೇ ಗಾಢವಾದ ಅಂಧಕಾರ. ದುರ್ಭಾಷ್ಯ ಸಂತಮಸಿ ಸಂತತಿತೋ ಜನೆ ಅಂದೇ. ಅಂತಹ ಗಾಢಗತ್ತಲೆಯಲ್ಲಿ ಮಾರ್ಗಾತ್ ಸತಾಂ ಸ್ಖಲತಿ, ಸಜ್ಜನರು ದಾರಿ ಬಿಡುತ್ತಿರುವಾಗ ಛಲಾರಿ ಆಚಾರ್ಯರು ಇದನ್ನು ಸಂಗ್ರಹ ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಯಥಾ ಸೂರ್ಯಾಸ್ತಮಯೇ ಸತಿ, ಹೇಗೆ ಸೂರ್ಯ ಮುಳುಗಿದಾಗ ಗಾಢಾಂಧಕಾರೇ ಕಿಮಪಿ ವಸ್ತು ಅಪಶ್ಯನ್, ಗಾಢವಾದ ಅಂಧಕಾರದಲ್ಲಿ ಯಾವ ವಸ್ತುವನ್ನು ನಾವು ಕಾಣದೆ, ಯಥಾ ಕಶ್ಚಿತ್ ಪುರುಷ ಗಂತವ್ಯಂ ಮಾರ್ಗಂ ಸಮ್ಯಕ್ ನ ಪಶ್ಯತಿ, ಹೋಗುವ ದಾರಿ ಕಾಣಲಾಗದೆ ದಾರಿ ತಪ್ಪುತ್ತಾನೋ, ತತ್ವಜ್ಞಾನ ಯೋಗ್ಯ ಜನ ದುರ್ಭಾಷ್ಯೈ ಸಂಶಯಾದಿಕಂ ಪ್ರಾಪ್ಯ ವೇದಾದಿ ವ್ಯಾಖ್ಯಾನಾದೋ ಸತ್ಸಂಪ್ರದಾಯಂ ಸಮ್ಯಕ್ ನ ಪಶ್ಯತಿ ಇತಿ ಭಾವ. ಛಲಾರಿಯಾಚಾರ್ಯರು ಇಷ್ಟು ಕಥೆಯನ್ನು ಸಂಗ್ರಹ ಮಾಡುತ್ತಾರೆ. ಇಲ್ಲ, ಏನಾಯಿತು? ತತ್ವಜ್ಞಾನ ಲೋಪವಾದಾಗ ಯಾರಿಗೆ ಯಾವುದು ಸರಿಯಾದ ಜ್ಞಾನ, ಯಾವುದು ತಪ್ಪು ಜ್ಞಾನ ಅಂತ ತಿಳಿಯದೆ ಸಜ್ಜನರೆಲ್ಲ ಮಾರ್ಗ ಬಿಟ್ರು. ಇದು ದುಸ್ಥಿತಿ. ಹೇಗೆ ಒಬ್ಬ ಕಾಡಿನಲ್ಲಿ ಹೋಗುವಾಗ ಕತ್ತಲೆಯಲ್ಲಿ ದಾರಿ ತಪ್ಪಿಸಿಕೊಳ್ತಾನೋ
ಹಾಗೆ ನಾವು ಕೂಡ ಆಚಾರ್ಯರ ಅವತಾರಕ್ಕಿಂತ ಮೊದಲು ತತ್ವಜ್ಞಾನ ಯಾವುದು ಅಂತ ತಿಳಿಯದೆ ದಾರಿ ತಪ್ಪಿಸಿಕೊಂಡಿದ್ದೆವು. ವಿಜ್ಞಾನ ಭಾನುಮತಿ. ವಿಜ್ಞಾನ ಅಂದರೆ ಏನು? ಡಿಕ್ಷನರಿ ಮೀನಿಂಗ್ ತೆಗೆದುಬಿಟ್ರೆ ಆಶ್ಚರ್ಯ ಆಗುತ್ತೆ. ವಿಜ್ಞಾನ ಅಂತನ್ನೋ ಶಬ್ದಕ್ಕೆ ಇವತ್ತೆಲ್ಲ ಮಕ್ಕಳಿಗೆಲ್ಲ ಏನು ಪಾಠ ಮಾಡಿರ್ತಾರೆ? ವಿಜ್ಞಾನ ಅಂದರೆ ಏನು? ಸೈನ್ಸ್. ಸೈನ್ಸನ್ನು ವಿಜ್ಞಾನ ಅಂತ ಪಾಠ ಮಾಡಿಬಿಡ್ತಾರೆ. ಡಿಕ್ಷನರಿ ಒಳಗೂ ಅಷ್ಟೇ ಸೈನ್ಸ್ ಅಂದರೆ ಏನು ಅಂದರೆ ವಿಜ್ಞಾನ ಅಂತ ಹೇಳ್ತಾರೆ, ವಿಜ್ಞಾನ ಅಂದರೆ ಸೈನ್ಸ್ ಅಂತ ಬರೆದಿರ್ತಾರೆ. ಮಧ್ವಾಚಾರ್ಯರಿಗೆ ಮಾತ್ರ ಈ ತರಹದ ಅರ್ಥಗಳನ್ನು ಹೇಳಲಿಕ್ಕೆ ಅವಕಾಶ ಇದೆ, ಉಳಿದವರು ಯಾರೂ ಹೇಳೇ ಇಲ್ಲ. ವಿಜ್ಞಾನ ಅಂದರೆ ಏನು? ನಾವೇನೀಗ ಪಾಠವನ್ನ ಪ್ರವಚನವನ್ನ ಕೇಳ್ತೀವಲ್ಲ, ಕೇಳಿದಾಗ ಬರುವುದು ಜ್ಞಾನ. ನೆನಪಿಟ್ಟುಕೊಳ್ಳ್ರಿ, ಕೇಳಿದಾಗ ಏನು ಬರ್ತದಲ್ಲ ಇದು ಜ್ಞಾನ. ಶ್ರವಣಾತ್ ಮನನಾಚ್ಚೈವ ಯಜ್ಞಾನ ಉಪಜಾಯತೆ ತಜ್ಞಾನಂ. ಕೇಳ್ತೀರಿ, ನಿಮಗೊಂದು ಜ್ಞಾನ ಹುಡ್ತದೆ. ರಾಮ ಅಂತ ನಾನು ಶಬ್ದ ಆಡಿದೆ, ಭೀಮ ಅಂತ ಒಂದು ಶಬ್ದ ಆಡಿದೆ, ಮುಕುಂದ ಅಂತ ಒಂದು ಶಬ್ದ ಆಡಿದೆ. ರಾಮ ಭೀಮ ಮುಕುಂದ ಶಬ್ದಗಳಿಂದ ನಿಮಗೊಂದು ಜ್ಞಾನ ಹುಟ್ಟಿತು. ಈ ಜ್ಞಾನಕ್ಕೆ ಜ್ಞಾನ ಅಂತ ಕರೀಬೇಕು. ಶ್ರವಣಾತ್ ಕೇಳಿದಾಗ, ಕೇಳಿದ ಮೇಲೆ ಮನೆಗೆ ಹೋಗೋವರೆಗೂ ಅದನ್ನೇ ಗುನುಗುನಿಸ್ತಾ ಇರ್ತೀವಿ. ಅಕಸ್ಮಾತ್ ಇದೇ ಲಕ್ಷ್ಯ ಇದ್ರೆ, ಇದೇ ವಿಷಯ ತಲೆಯಲ್ಲಿ ಇದ್ರೆ ಅದನ್ನೇ ಹೇಳ್ತಾ ಹೋಗ್ತಿರ್ತೀವಿ. ಏನು ಹೇಳಿದ್ರು ಆಚಾರ್ಯ ಇವತ್ತು ವಿಷಯ ಅಂತ. ಇಲ್ಲಿಗೆ ಬಿಟ್ಟು ಹೋಗೋರು ಇರ್ತಾರೆ ಕೆಲವರೆಲ್ಲ. ಗುರೋರಧೀತಂ ಗುರವೇ ನಿವೇದಯೇತ. ಕಲಿತು ಆಚಾರ ಪ್ರವಚನ ಕೇಳಿ ಆಚಾರ ಕಡೆಯಿಂದ ಮಂತ್ರಾಕ್ಷ ತಗೋಬೇಕಾದ್ರೆ ಲಕ್ಷ್ಮಿ ಜೊತೆಗೆ ಅವ್ರು ಕಲ್ತಿದ್ದು ಅಷ್ಟಲ್ಲೇ ಹಾಕಿ ಕೃಷ್ಣಾರ್ಪಣ ಅಂತ ಹೋಗ್ತಿರ್ತಾರೆ ಭಕ್ತಿಯಿಂದ. ಯಾಕೆ? ಆಚಾರ್ಯ ನೀವೇ ಹೇಳಿರಲ್ಲ ಕಲ್ತದ್ದು ಗುರುಗಳಿಗೆ ಒಪ್ಪಿಸ್ಬೇಕು ಅಂತೇಳಿ. ಅದನ್ನೇನಾದರೂ ಮತ್ತೆ ನಾವು ಮನನ ಮಾಡ್ತಾ ಹೋದರೆ ಅದು ಜ್ಞಾನ. ಶ್ರವಣಾತ್ ಮನನಾಚ್ಚೈವ ಯಜ್ಞಾನಂ ಉಪಜಾಯತೆ ತಜ್ಞಾನಂ. ದರ್ಶನಂ ವಿಷ್ಣೋ ವಿಜ್ಞಾನಂ ಶಂಭುರಬ್ರವೀತ್. ಈ ಕೇಳಿದ ಗುಣಗಳನ್ನೆಲ್ಲ ಮನನ ಮಾಡಿ 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 ಒಮ್ಮೆ ನಾವು ದೇವರನ್ನ ಕಾಣ್ತೀವಲ್ಲ ಪ್ರತ್ಯಕ್ಷವಾಗಿ, ಅದಕ್ಕೆ ವಿಜ್ಞಾನ ಅಂತ ಕರಿಬೇಕಂತೆ. ವಿಜ್ಞಾನ ಅಂದರೆ ಯಾವುದು? ದೇವರನ್ನ ಕಾಣುವುದು. ನಮಗೆ ದೇವರು ಕಾಣಿಸಿದ ಅಂದರೆ ಅವತ್ತು ನಮಗೆ ವಿಜ್ಞಾನವಾಗಿದೆ ಅಂತ ಅರ್ಥ ಅಂತ. ಗೀತಾ ಭಾಷ್ಯದ 6ನೇ ಅಧ್ಯಾಯದ 7ನೇ ಮತ್ತು 8ನೇ ಶ್ಲೋಕದಲ್ಲಿ ಆಚಾರ್ಯ ಈ ಮಾತನ್ನು ಹೇಳಿದ್ದಾರೆ. ಗೀತಾ ಭಾಷ್ಯದಲ್ಲಿ ಹೇಳುವಾಗ ಶ್ರವಣಾತ್ ಮನನಾಚ್ಚೈವ ಯಜ್ಞಾನಂ ಉಪಜಾಯತೆ ತಜ್ಞಾನಂ ದರ್ಶನಂ ವಿಷ್ಣೋ ವಿಜ್ಞಾನಂ. ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡ್ರೆ ವಿಜ್ಞಾನ. ಒಮ್ಮೆ ಹೀಗೆ ಅನ್ಕೊಳ್ರಿ, ಸುಮ್ಮನೆ ಹೀಗೆ ಅನ್ಕೊಳ್ರಿ, ಆಗ್ತದ ಬಿಡ್ತದ ಬೇರೆ ವಿಷಯ. ಅಕಸ್ಮಾತ್ ಆಗಿ ನಾವು ಒಮ್ಮೆ ಕಣ್ಣು ಮುಚ್ಚಿ ಕೂತಾಗ ಇದ್ದಕ್ಕಿದ್ದಂತೆ ಒಂದು ಲೈಟ್ ಬಂದು ಛಕ್ ಅಂತ ಹೇಳಿ ಆ ಫೋಟೋ ಫ್ಲಾಶ್ ಬರೋ ಸೆಕೆಂಡ್ ಇರ್ತದಲ್ಲ, ಅಷ್ಟರೊಳಗೆ ಏನಾದರೂ ದೇವರು ಕಂಡು ಬಿಟ್ಟ ಅದು ಏನಾಗುತ್ತೆ ವಿಚಾರ ಮಾಡ್ಕೊಳ್ರಿ. ಹುಚ್ಚ ಹಿಡಿದೋಗುತ್ತೆ, ತಲೆನೇ ಕೆಟ್ಟು ಹೋಗುತ್ತೆ. ಅಷ್ಟೇ ಬರೋ ದೇವರು ಕಾಣಿಸೋದು ಅಷ್ಟೇ ರೀ, ಮತ್ತೆ ಭಾಳ ಕಾಣಿಸೋದಿಲ್ಲ. ಈಗೇನು ನೀವು ಫೋನಲ್ಲಿ ಒಂದು ಸೆಲ್ಫಿ ತೆಕ್ಕೊಳ್ಳೋದು, ಒಂದು ಕ್ಲಿಕ್ ಆಗ್ತದಲ್ಲ ಟಕ್ ಅಂತ ಹೇಳಿ, ಅಷ್ಟೇ ನಮಗೆ ದೇವರು ಕಾಣಿಸೋದು. ಅಷ್ಟು ಕಾಣಿಸಿದ್ರೆ ಸಾಕಾಗಿದೆ. ಅಷ್ಟಕ್ಕೆ ಇಷ್ಟು ಜನ್ಮಗಳೆಲ್ಲ ಒದ್ದಾಡೋದು ನಾವು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ದೇವರು ಒಂದು ಕ್ಷಣ ನಮಗೆ ಕಂಡ್ರು ಸಾಕು, ಅದು ವಿಜ್ಞಾನ ಅಂತ ಕರೆಸಿಕೊಳ್ತದೆ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಈಗೇನಾಯಿತು? ವಿಜ್ಞಾನ ಅಂತಂದ್ರೆ ದೇವರ ದರ್ಶನ ಮಾಡಿಕೊಳ್ಳುವಂತಹ ಸೂರ್ಯ, ಅರ್ಥಾತ್ ಆ ತರಹದ ವ್ಯವಸ್ಥೆ, ವಾತಾವರಣ ಕಳೆದೋಗ್ಬಿಡುತ್ತೆ. ಯಾಕೆ? ಎಲ್ಲ ಕಡೆಗೂ ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಹೇಳಿಕೊಂಡ ಜನ ಇದ್ದಾಗ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವ್ಯಕ್ತಿಗಳು ಎಲ್ಲಿಂದ ಬರಬೇಕು? ಹೋಯ್ತು ಎಲ್ಲ ವಿಜ್ಞಾನ ಭಾನುಮತಿ ರೀ. ಯಾವಾಗ ಮನೆಯಲ್ಲಿ ದೇವ್ರ ಫೋಟೋ ಹಾಕ್ಬೋದು ಹೇಳಿ ನೋಡಂತೆ? ಮನೆಯಲ್ಲಿ ದೇವರ ಫೋಟೋ ಯಾವಾಗ ಹಾಕ್ತೀವಿ ಅಂದ್ರೆ ದೇವರು ಅಂತ ಒಬ್ಬನಿದ್ದಾನೆ ಅಂತ ಇದ್ರೆ ದೇವ್ರ ಫೋಟೋ ಹಾಕ್ತೀವಿ. ದೇವರೇ ಇಲ್ಲ ನಾನೇ ದೇವರು ಅಂತಿದ್ರೆ ಮನೆ ತುಂಬ ನಮ್ಮದೇ ಫೋಟೋ ಹಾಕೊಂಡಿರ್ತೀವಿ. ಈ ಹಿರಣ್ಯಕಶಿಪುವಿನ ಫೋಟೋ ಇತ್ತಲ್ಲ, ಈ ಭಾಗವತದಲ್ಲಿ ಹೇಳುವಾಗ ಹಿರಣ್ಯಕಶಿಪುವಿನ ಮನೆ ತುಂಬ ಅವನದೇ ಫೋಟೋ. ಅವನ ಪಠ್ಯಪುಸ್ತಕ ಇತ್ತಂತೆ, ಅವನ ಶಾಲೆಯರು, ನಮ್ಮ ಚಂಡಾಮರ್ಕರೇನಿದ್ರಲ್ಲ ಅವರಿಗೆ ಒಂದು ಟೆಕ್ಸ್ಟ್ ಬುಕ್ ತಾನೇ ಮಾಡಿಕೊಟ್ಟಿದ್ದಂತೆ. ಮೊದಲನೇ ಪೇಜಿಂದ ಕೊನೆಯ ಪೇಜ್ವರೆಗೂ ತಂದೆ ಫೋಟೋ. ಕೈ ಎತ್ತಿದ್ದು, ಕೈ ಇಳಿಸಿದ್ದು, ಕಾಲೆತ್ತಿದ್ದು, ಕಾಲಿಳಿಸಿದ್ದು, ತಲೆ ಮೇಲ್ ಮಾಡಿದ್ದು, ತಲೆ ಕೆಳಗೆ ಮಾಡಿದ್ದು, ಇವೇ ಫೋಟೋಗಳು, ಬೇರೆ ಇಲ್ಲೇ ಇಲ್ಲ. ಯಾಕೆ? ನಾನೇ ದೇವರು. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರ. ಹೀಗಿದ್ರೆ ದೇವ್ರ ಫೋಟೋ ಮನೆಯಲ್ಲಿ ಇರೋದಿಲ್ಲ. ಯಾವಾಗ ನಾನೇ ಬ್ರಹ್ಮ ಅಂತ ಚಿಂತನೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ, ಆಗ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಪ್ರಸಂಗವೇ ಇರೋದಿಲ್ಲ. ಅದಕ್ಕೆ ಪಂಡಿತಾಚಾರ್ಯರು ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ, ಹೀಗೆ ಉಪಾಸನೆ ಮಾಡುವ ಜನರೇ ಹೊರಟೋಗ್ಬಿಟ್ರಂತೆ. ಅಥವಾ ಮತ್ತೊಂದು ಹೇಳ್ತಾರೆ ಆಚಾರ್ಯ, ಏನು ಅಂತಂದ್ರೆ ವಿಜ್ಞಾನಂ
ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ. ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳುವಾಗ ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್, ನಮಗೆ ಯೋಗ್ಯವಾದ ಜ್ಞಾನ ಇದೆಯಲ್ಲ ಅದನ್ನು ವಿಜ್ಞಾನ ಅಂತ ಕರಿಬೇಕಂತೆ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಸಂಗ ಇದೆ. ಇಲ್ಲಿ ನೂರಾರು ಜನ ಸೇರಿದ್ದೀರಿ ನೀವೆಲ್ಲ, ಎಲ್ಲರಿಗೂ ಒಂದೇ ತರಹದ ಜ್ಞಾನ ಆಗ್ತದೆ ಅಂತನ್ನುವ ಭಾವನೆಯನ್ನು ಸರ್ವಾತ್ಮ ಇಟ್ಕೋಬೇಡ್ರಿ. ಇಲ್ಲ, ಆಗೋದಿಲ್ಲ. ಸರ್ವಾತ್ಮನ ಆಗೋದಿಲ್ಲ. ನನಗಾದ ಜ್ಞಾನ ನಿಮಗಾಗೋದಿಲ್ಲ, ನಿಮಗಾದ ಜ್ಞಾನ ನನಗಾಗೋದಿಲ್ಲ. ಯಾಕೆ ಅಂತಂದ್ರೆ ಅವರವರ ಜ್ಞಾನ ಮಾಡಿಕೊಳ್ಳುವ ಪಾತ್ರ ಇದೆಯಲ್ಲ ಅದು ಬೇರೆ ಬೇರೆ ಇದೆ. ಒಬ್ಬರದು ಸಣ್ಣ ಲೋಟ ಇದೆ, ಸಣ್ಣ ಪಾತ್ರ, ಇಷ್ಟು ಪಾತ್ರ, ಅಷ್ಟೇ ಜ್ಞಾನ ಆಗುತ್ತೆ. ಇನ್ನೊಬ್ಬರದು ತಂಬಿಗೆ, ಇನ್ನೊಬ್ಬರದು ಕೊಡಪಾನ, ಇನ್ನೊಬ್ಬರದು ಬಕೀಟು, ಇನ್ನೊಬ್ಬರದು ಟ್ಯಾಂಕು, ಅಷ್ಟು ದೊಡ್ಡ ದೊಡ್ಡ ಜ್ಞಾನ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದಾಗ ಎಲ್ಲರಿಗೂ ಒಂದೇ ತರಹದ ಜ್ಞಾನ ಆಗುವುದು ಹೇಗಾಗಬೇಕು? ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್, ನನಗೆ ಯೋಗ್ಯವಾದ ಜ್ಞಾನವನ್ನ ಮಾಡಿಕೊಳ್ಳುವುದನ್ನ ವಿಜ್ಞಾನ ಅಂತ ಕರೀತಾರಂತೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ಅಂದ್ರೆ ಜನ ತಮ್ಮ ತಮ್ಮ ಜ್ಞಾನವನ್ನ ಮಾಡಿಕೊಳ್ಳುವುದನ್ನು ಕೂಡ ಮರೆತು ಬಿಟ್ರು. ಇದು ನನಗೆ ಯೋಗ್ಯವಾದ ಜ್ಞಾನ, ನಾನು ಈ ಶಾಸ್ತ್ರವನ್ನ ಓದಬೇಕು, ನಾನು ಈ ಶಾಸ್ತ್ರವನ್ನ ಓದಬೇಕು ಅಂತನ್ನುವುದನ್ನು ಮರೆತು ಬಿಟ್ಟು ಹೋಯ್ತು, ಕೆಲಸ ಕಟ್ಟು. ಎಲ್ಲರೂ ಒಂದೇ ಉಪಾಸನೆ, ಅಹಂ ಬ್ರಹ್ಮಾಸ್ಮಿ, ಒಂದೇ ಉಪಾಸನೆ. ಹೆಂಗ್ ಸಾಧ್ಯ? ಎಲ್ಲರೂ ಒಂದೇ ಉಪಾಸನೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಆಗೋದಿಲ್ಲ. ಸುಮ್ಮನೆ ತಮಾಷೆಯಾಗಿ ಹೇಳ್ತಿರ್ತೀನಿ, ಎಲ್ಲರೂ ಒಂದೇ ಉಪಾಸನೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಅವರವರಿಗೆ ಪ್ರತ್ಯೇಕವಾದ ಉಪಾಸನೆ ಇದೆ. ಅದಕ್ಕೆ ಬದ್ಧ ಸಿದ್ಧಾಂತ ಎಷ್ಟು ಶುದ್ಧ ಸಿದ್ಧಾಂತ ಅಂತಂದ್ರೆ, ಒಬ್ಬ ಮುಕ್ತಿಯೋಗ್ಯನಾದ ಜೀವ ಇದ್ರೆ ಅವನಿಗೊಬ್ಬ ಪ್ರತ್ಯೇಕ ಗುರುಗಳಿರ್ತಾರಂತೆ, ನಿಯತ ಗುರುಗಳು ಅಂತ. ಅವರು ಬಂದು ಅವನಿಗೆ ಮಾತ್ರ ನೀನು ಉಪಾಸನೆ ಮಾಡಬೇಕಾದ ಮಾತು ಇಷ್ಟು, ಇದನ್ನು ತಿಳಿದುಕೋ ಅಂತ ಹೇಳಿ ಹೋಗ್ಬಿಡ್ತಾರೆ. ಎಲ್ರಿಗೂ ಒಂದೇ ತರಹದಿರೋದಿಲ್ಲ. ಇವತ್ತೇನಾಗಿದೆ ಗೊತ್ತಾ? ನಮ್ಮ ಸಾಲಿ ಹೆಂಗವ, ಸ್ಕೂಲ್ ಹೆಂಗವ ಅಂದ್ರೆ ಎಲ್ಲಾರನ್ನೂ ಒಂದ ತಕಡೆ ಹಾಕೋದ್ರಿ ಒಂದು ತೂಕಕ್ಕೆ. ಅವು ಕಲ್ತರೂ ಅಷ್ಟೇ, ಕಲಿದೇ ಇದ್ರೂ ಅಷ್ಟೇ. ಎಲ್ಲಾರು ಉದ್ದಕ್ಕೆ MBBS, ಎಲ್ಲಾರು ಉದ್ದಕ್ಕೆ ಇಂಜಿನಿಯರಿಂಗು, ಎಲ್ಲ ಉದ್ದಕ್ಕೆ ಮತ್ತೊಂದು. ಹೆಂಗಾಗಬೇಕೆಲ್ಲ? ಅವರವ್ರ ಯೋಗ್ಯತಾ ಬೇಡ, ಅವರವರಿಗೆ ಶಕ್ತಿ ಬೇಡ, ಪಾತ್ರ ಬೇಡ. ಅವರವರ ಪಾತ್ರ ಎಷ್ಟಿದೆಯೋ ಅಂಥದ್ದನ್ನು ಮಾತ್ರ ಕಲಿಬೇಕೇ ವಿನಃ ಎಲ್ಲ ಕಲಿತೀನಿ ಅಂತನ್ನುವ ಸಾಹಸ ಕೈ ಹಾಕಬಾರ್ದು. ವಿಜ್ಞಾನ ಆತ್ಮಯೋಗ್ಯಂ ಸ್ಯಾತ್. ಆಚಾರ್ಯ ಬರೋಕ್ಕಿಂತ ಮೊದಲು ಯಾರೂ ಕೂಡ ತನಗೆ ಯೋಗ್ಯವಾದ ಜ್ಞಾನ ಇದೆ ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಎಲ್ಲರೂ ಒಂದೇ ಅರ್ಥ ಮಾಡಿಕೊಂಡ್ರು, ನಾನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ಸಾಕು ಅಂತ ತಿಳ್ಕೊಂಡ್ಬಿಟ್ರು. ಆದ್ದರಿಂದ ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ಅಥವಾ ಏನ ಯಥಾ ಜ್ಞಾತ್ವಾ ನಿಯತಂ ಮುಕ್ತಿರಾಪ್ಯತೆ ತದ್ವಿಜ್ಞಾನಮಿತಿ ಪ್ರೋಕ್ತಂ ಧ್ಯಾನಂ ಸಾಧಾರಣಂ ಸ್ಮೃತಂ. ಅದೇ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದ 9ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಆಚಾರ್ಯರು, ನಾವು ದೇವರನ್ನ ಉಪಾಸನೆ ಮಾಡ್ತೀವಿ. ಎಲ್ರಿಗೂ ಇಲ್ಲಿದ್ದವರು ಸುದೈವಕ್ಕೆ ನಾವೆಲ್ಲ ಆಚಾರ್ಯರ ಶಿಷ್ಯರಾದದ್ದರಿಂದ, ಅನುಯಾಯಿಗಳಾದದ್ದರಿಂದ ನಮಗೆಲ್ಲ ದೇವರ ಬಗ್ಗೆ ಉಪಾಸನೆ ಗೊತ್ತು. ಆದರೆ ನೆನಪಿಟ್ಕೊಳ್ರಿ, ಎಲ್ಲರೂ ಉಪಾಸನೆ ಮಾಡುವಾಗ ಒಂದೇ ತರಹದ ಗುಣಗಳಿಂದ ಉಪಾಸನೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ದೇವರನ್ನ ಜ್ಞಾನಿ ಅಂತ ಉಪಾಸನೆ ಮಾಡಿದ್ರೆ ನೀವು ಸುಂದರ ಅಂತ ಉಪಾಸನೆ ಮಾಡ್ತಿರ್ತೀರಿ, ಅಥವಾ ನೀವು ದೇವರನ್ನ ಇನ್ನೊಂದು ರೀತಿಯಿಂದ ಬಲಿಷ್ಠ ಅಂತ ಉಪಾಸನೆ ಮಾಡ್ತೀರಿ, ಮತ್ತೊಂದು ಉಪಾಸನೆ ಮಾಡ್ತೀರಿ. ನನ್ನ ಉಪಾಸನೆ ಮಾಡುವ ಕ್ರಮ, ನಿಮ್ಮ ಉಪಾಸನೆ ಮಾಡುವ ಕ್ರಮವೂ ಕೂಡ ವ್ಯತ್ಯಾಸವಾಗಿದೆ. ಆದರೆ ಏನ ಯಥಾಜ್ಞಾತ್ವ ನಿಯತಂ ಮುಕ್ತಿರಾಪ್ಯತೆ. ವಿಜ್ಞಾನ ಅಂತ ಯಾವುದು ಕರಿಬೇಕು ಅಂದ್ರೆ ಬಿಂಬ ರೂಪವನ್ನ ಕಾಣುವುದಿದೆಯಲ್ಲ, ಬಿಂಬ ಇದೆಯಲ್ಲ, ಅದಕ್ಕೆ ವಿಜ್ಞಾನ ಅಂತ ಕರಿಬೇಕಂತೆ. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ. ಅಂತಹ ತತ್ವಜ್ಞಾನವೂ ಕೂಡ ಹೊರಟೋಯ್ತು. ಆಗ ಏನಾಯಿತು? ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂದೆ. ದುರ್ಭಾಷ್ಯಗಳೆಂಬ ಗಾಢವಾದ ಕತ್ತಲೆಯ ಸಂತತಿ ಇದ್ದಾಗ ಜನೇ ಅಂಧೇ ಮಾರ್ಗಾತ್ ಸತಾಂ ಸ್ಖಲತಿ ಕಿನ್ನರದ. ದೇವತೆಗಳೆಲ್ಲ ಹೋದರಂತೆ. ದೇವಾಹ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು. ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ, ಸ್ವಾಮಿ ನೀನೇ ಅನುಗ್ರಹ ಮಾಡಬೇಕು. ದೇವಾಹ ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹು. ಯಾವಾಗ ಲೋಕಕ್ಕೆ ಆಪತ್ತು ಬಂದಿದೆಯಲ್ಲ, ಆವಾಗೆಲ್ಲ ದೇವತೆಗಳು ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾರೆ. ಈಗ ಜ್ಞಾನದ ಭಾಗದಲ್ಲಿ ಕೊರತೆ ಬಂದಿದೆ, ಇನ್ನೇನಿಲ್ಲ, ಜ್ಞಾನ ಎಲ್ಲ ಲೋಪವಾಗಿದೆ. ಹಾಗಾದ್ರೆ ಭೂಮಿಯಲ್ಲಿ ಇದ್ದ ಎಲ್ಲ ಜನರಿಗೂ ಶುದ್ಧವಾದ ತತ್ವಜ್ಞಾನ ಆಗಬೇಕು ಅಂತ ತಿಳಿದುಕೊಂಡು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರಂತೆ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ದೇವತೆಗಳಿಗೆ ಪರಮಾತ್ಮ ಒಂದು ಜವಾಬ್ದಾರಿ ಕೊಟ್ಟಿದ್ದಾನಂತೆ, ನೆನಪಿಟ್ಟುಕೊಳ್ರಿ. ಸೂರ್ಯನಿಗೆ 12 ಗಂಟೆ ಬೆಳಕನ್ನ ಕೊಡುವಂತೇನು ಜವಾಬ್ದಾರಿ ಕೊಟ್ಟಿದ್ದಾನಲ್ಲ,
ಚಂದ್ರನಿಗೆ ರಾತ್ರಿಯಲ್ಲಿ ಬೆಳಕು ನೀಡುವಂತೇನು ಜವಾಬ್ದಾರಿ ಕೊಟ್ಟಿದ್ದಾನಲ್ಲ, ಇಂದ್ರದೇವರಿಗೆ 3 ಲೋಕವನ್ನ ಕಾಯಬೇಕು ಅಂತೇನು ಜವಾಬ್ದಾರಿ ಕೊಟ್ಟಿದ್ದಾನಲ್ಲ, ಹಾಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾನಂತೆ. ಏನು? ಎಲ್ಲಿಯಾದರೂ ಭೂಲೋಕದಲ್ಲಿ ಸಜ್ಜನರು ಜ್ಞಾನದಿಂದ ವಂಚಿತರಾದರೆ ತತ್ಕ್ಷಣಕ್ಕೆ ನೀನು ಅವರಿಗೆ ಜ್ಞಾನವನ್ನು ನೀಡುವ ಕೆಲಸ ಮಾಡು. ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾನಂತೆ, ನೆನ್ಪಿಟ್ಕೊಳ್ರಿ. ನಾವು ಯಾಕೆ ತತ್ವಾಭಿಮಾನಿ ದೇವತೆಗಳ ಸ್ತೋತ್ರವನ್ನ ಮಾಡಬೇಕು? ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತ ಸರ್ವ. ಯಾಕೆ ಕೇಳ್ಕೊಳ್ಬೇಕು? ಯಾಕೆ ಅಂದ್ರೆ ಅವರು ದೇವರಿಂದ ನಿಯುಕ್ತರಾದವರು. ಪ್ರಹ್ಲಾದರಾಜರು ಹೇಳುವಾಗ ಒಂದು ಮಾತು ಹೇಳ್ತಾರೆ. ನರಸಿಂಹದೇವರಂದ್ರು, ಬಾ ನಡಿ, ನಿನ್ ಸಾಧನೆ ಆಗಿದೆ, ಹೋಗ್ಬಿಡೋಣ ಅಂತ ಕರೆದ್ರೆ, ಇಲ್ಲ ಸ್ವಾಮಿ ಬರೋದಿಲ್ಲ. ಯಾಕೆ? ಇವ್ರಿಗಿನ್ನೂ ಎಲ್ಲ ಪಾಪ ಉಪಾಸನಾ ಜ್ಞಾನ, ಇವಾಗ ಯಾರು ಉಪದೇಶ ಮಾಡೋರು ಹೇಳೋಣ ಅಂತ. ಈ ದೈತ್ಯ ಬಾಲಕರೆಲ್ಲ ಕೂತಿದ್ದಾಗಲೇ ಇವರಿಗೆಲ್ಲ ನಾನು ಉಪದೇಶ ಮಾಡಬೇಕು ಅಂತ ಹೇಳಿ ಇಲ್ಲೇ ಉಳಿದಂತೆ. ಯಾಕೆ ಅಂದ್ರೆ ದೇವತೆಗಳ ಜವಾಬ್ದಾರಿ ಅದು. ಏನ್ ಜವಾಬ್ದಾರಿ ದೇವತೆಗಳಿಗೆ ಅಂತ ಹೇಳಿದ್ರೆ, ಎಲ್ಲಾದ್ರೂ ಜ್ಞಾನದ ಅಂಶದಲ್ಲಿ ಕೊರತೆ ಬಂದಿದೆ ಅಂತ ಅದ ಕ್ಷಣಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ, ಪಾಠವನ್ನು ಹೇಳಿಕ್ ಶುರು ಮಾಡ್ತಾರೆ, ಅಥವಾ ಅದ ಸುದ್ದಿಯನ್ನ ದೇವರಿಗೆ ಮುಟ್ಟಿಸ್ತಾರೆ, ತಮ್ಮ ಕಡೆಯಿಂದ ಆಗ್ತಿರ್ಲಿಲ್ಲ ಅಂದ್ರೆ. ಅಕಸ್ಮಾತ್ ಇಲ್ಲೊಂದು ವಿಚಾರ ತಿಳ್ಕೊಳ್ರಿ, ದೈತ್ರೇನಾದ್ರೂ ಜ್ಞಾನವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಕೆಡಿಸ್ಬಿಡ್ತಾರಂತ. ಯಾರಾದ್ರೂ ದೈತ್ಯರು ಅಯೋಗ್ಯರು ಪಾಠಕ್ಕೆ ಹೋಗಿ ಕೂತ್ಕೊಂಡಿದ್ರು ಅಂದ್ರೆ ಅವರಿಗೆ ಬರದೇ ಇದ್ದಂತೆ ವ್ಯವಸ್ಥೆ ಮಾಡ್ತಾರಂತ. ಕೆಲವು ಹಂಗೆ ಆಗಿರ್ತದೆ. ಅಯೋಗ್ಯರು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಹೋದಾಗ ಜ್ಞಾನ ಸಿಕ್ಕಿಲ್ಲ ಅವರಿಗೆ, ಅದು ಸಿಗದೇ ಇದ್ದಂತೆ ನೋಡಿಕೊಳ್ತಾರಂತ. ಮಹಾಭಾರತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 133ನೇ ಶ್ಲೋಕದಲ್ಲಿ ಹೇಳುವಾಗ, ಜ್ಞಾನ ಪ್ರದಾನಾಯ ಸತಾಂ ತದನ್ಯ ಜ್ಞಾನ ಪ್ರಣಾಶಾಯ ಚ ವಿಷ್ಣುನೈತೆ ಕ್ಲಿಪ್ತಾಸ್ತತಸ್ತೆ ಸವಿರಿಂಚಿ ಶರ್ವಾ ವಿಜ್ಞಾಪಯಾಮ ಸ್ವರೂಪೇತ್ಯ ವಿಷ್ಣುಂ. ಒಂದು ಪ್ರಾರ್ಥನೆ ಮಾಡಿಕೊಂಡ್ರು, ಶರಣಂ ಪ್ರಜಗ್ಮುಹು. ಏನು ಪ್ರಾರ್ಥನೆ ಮಾಡಿಕೊಂಡದ್ದು? ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ರಿ, ಮತ್ತೆ ಕೆಲಸ ಆಗ್ಬೇಕಲ್ಲ, ದಯಮಾಡಿ ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ರಿ. 2ನೇ ಶ್ಲೋಕ, ನಾತಃ ಕಲೌ ತ್ರಿಯುಗಭೂತಿರನುದ್ಬುಭೂಷು ಬ್ರಹ್ಮಾಂಡಮಭ್ಯನವತಾರಮನಾದಿದಿಕ್ಷು ಸರ್ವಜ್ಞಮನ್ಯವನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಪಭಾಷೆ. ನಮ್ಮ ವಾಯುದೇವರ ಮಹಿಮೆ ಅರ್ಥ ಆಗತ್ತೆ ಇವಾಗ, ನಮ್ಮ ಮಧ್ವಾಚಾರ ಮಹಿಮೆ ಅರ್ಥ ಆಗತ್ತೆ ಇವಾಗ. ಯಾರಿಗೂ ಗೊತ್ತಾಗೋದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಲಿಯುಗ ಬಂದಾಗಿದೆ. ಯಾರು ಹೋಗ್ಬೇಕೀಗ? ನಾತಃ ಸ್ವಾಮಿ ನಾರಾಯಣ ಇದ್ದಾನಲ್ಲ, ಅವರಿಗೆ ಪ್ರಾರ್ಥನೆ ಮಾಡ್ಕೊಂಡು, ಸ್ವಾಮಿ ಪ್ರತಿ ಸತಿ ನೀನೇ ಬಂದಿರ್ತೀಯಲ್ಲ, ಮತ್ತೆ ರಾಮಾವತಾರದಾಗ ಬಂದಿದ್ದಿ, ಕೃಷ್ಣಾವತಾರದಾಗ ಬಂದಿದ್ದಿ, ಬುದ್ಧ ಆಗಿದ್ದಿ, ಪರಶುರಾಮ ಆಗಿದ್ದಿ, ವಾಮನ, ನರಸಿಂಹ ನೀನೇ ಬಂದಿದ್ದಿ, ಬಂದ್ಬಿಡು. ಮತ್ತಿದೆ ಸಲ ವೇದವ್ಯಾಸರಾಗಿ ಬಂದಿದ್ದಿ, ಹೆಂಗಿದ್ರು ಬಂದ್ಬಿಡು ಅಂದ್ರು. ನಾತಃ ಕಲೌ ತ್ರಿಯುಗಭೂತಿ ಅನುದ್ಬಭೂಷು. ದೇವರಂದ ನಾ ಕಲಿಯುಗದಾಗ ಸರ್ವಾತ್ಮನ ಅವತಾರ ಮಾಡಂಗಿಲ್ಲ. ದೇವರ ಸ್ಟೇಟ್ಮೆಂಟ್. ದೇವರ ಸ್ಟೇಟ್ಮೆಂಟ್ ಏನು? ದೇವರ ಪ್ರತಿಜ್ಞಾ ಏನು? ದೇವರ ಸಂಕಲ್ಪ ಏನು? ನಾನು ಕಲಿಯುಗದಲ್ಲಿ ಅವತಾರ ಮಾಡುವುದಿಲ್ಲ. ಇದನ್ನ ನೆನಪಿಟ್ಟುಕೊಳ್ರಿ ಗಟ್ಟಿಯಾಗಿ. ಯಾಕೆ ಅಂದ್ರೆ ಇವತ್ತು ಟಿವಿ ಹಚ್ಚಿದ್ರೆ ಬೆಳಗ್ಗೆ ಒಬ್ಬ ದೇವ್ರು ಕೂತಿರ್ತಾನೆ ಟಿವಿಯಾಗ, ತ್ರಿಶೂಲ್ ಹಿಡ್ಕೊಂಡು ಕೂತಿರ್ತಾನೆ ಒಬ್ಬ ತಲೆಗೆ ಇನ್ನೊಂದಿನ ಸುತ್ಕೊಂಡು ಕೂತಿರ್ತಾನೆ. ಎಂತಿಂತ ಹುಚ್ಚುಚ್ಚು ದೇವಗಳು ಬಂದಾಬ್ರಿ ಎಲ್ಲರ ಟಿವಿಯಾಗ ನೋಡ್ರಿ, ಗಾಬರಿ ಆಗ್ತಾವ. ಬೂದಿ ಕೊಡ್ತೀನಿ ಅಂತಾವ, ಮಂತ್ರಾಕ್ಷತೆ ಕೊಡ್ತೀನಿ ಅಂತಾವ, ಕೆಲವರಂತರೂ ಗುಲಾಬ್ ಜಾಮೂನು ಲಡ್ಡು ಕೊಡ್ತೀವಿ ಅಂತಾವ. ಅಯ್ಯೋ ಹಣೆ ಬಾರ, ಅವ್ಯಾವ ದೇವರೇನ್ರಿ? ಎಲ್ಲದ ದೆವ್ವವು. ದೇವರೆಲ್ಲ ನೆನಪಿಟ್ಟುಕೊಳ್ರಿ, ಎಲ್ಲ ದೆವ್ವವು, ಮರಿಲೇಬೇಡ್ರಿ ಯಾವುದನ್ನು. ನಾತಃ ಭಗವಂತ ಕಲವು ಕಲಿಯುಗದಲ್ಲಿ ಅನುದ್ಬಭೂಷು ಅವತಾರ ಮಾಡುವುದಿಲ್ಲ. ಯಾಕೆ ಅಂದ್ರೆ ದೇವರಿಗೆ ತ್ರಿಯುಗಹೂತಿ, 3 ಯುಗದಲ್ಲಿ ಮಾತ್ರ ಅವತಾರ ತ್ರಿಯುಗ ಅಂತ ಹೆಸರಂತೆ ದೇವರಿಗೆ. ದೇವರಿಗೆ ಹೆಸರು ತ್ರಿಯುಗ. ಯುಗತ್ರಯಾವತಾರೇಣ ತ್ರಿಯುಗಶ್ಚೇತಿ ಕಥ್ಯತೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನು? ತ್ರಿಯುಗ ತ್ರಿಯುಗ ಅಂತ ದೇವರಿಗೆ ಹೆಸರು. 3 ಯುಗದಲ್ಲಿ ಅವತಾರ ಮಾಡ್ತಾನಂತೆ, ಕೃತ, ತ್ರೇತ, ದ್ವಾಪರ. ಈ 3 ಯುಗದಲ್ಲಿ ಬಿಟ್ರೆ 4ನೇ ಯುಗದಲ್ಲಿ ಕಣ್ಣು ಹಾಕಂಗಿಲ್ಲ, ದೇವರು ಬರೋದಿಲ್ಲ ಅಂತ. ನಾವು ಹೋಗ್ಲಿ ಬಿಡ್ರಿ, ಮತ್ತಿನ್ನೇನು ಮಾಡ್ಲಿಕ್ಕೆ ಬರ್ತದೆ. ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಕೃತಾದೀನಿ ತ್ರೀಣಿ ಯುಗಾನಿ ಅವತರ್ತುಂ ಇಷ್ಟಾನಿ ಅಸ್ಯ ಇತಿ ತ್ರಿಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಗಳು ಮಾತ್ರ ದೇವರು ಅವತಾರ ಮಾಡ್ಲಿಕ್ಕೆ ಇಷ್ಟಪಡ್ತಾರಂತೆ. ಇಷ್ಟಪೂರ್ವಕವಾಗಿ ಅವತಾರ ಮಾಡೋದು. ನಾ ಇಲ್ಲಿ ಬರ್ತೀನಿ ಅಂತ
ತಾನೇ ಹೇಳ್ಕೊಂಡು ಬರೋದಿರ್ತದೆ ನೋಡ್ರಿ, ಅದು ಭಾಳ ಚಂದ ಇರ್ತದೆ. ಯಾವಾಗಲೂ ನಾಳೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಬರ್ರಿ ಮಹಾರಾಯರ ಬರ್ರಿ ಅವಶ್ಯ ಬರ್ರಿ, ನೀವು 50 ಸಲ ಕರೆದ್ರು ಒಲ್ಲೆ ಮಹಾರಾಯ ನಿಮ್ಮ ಮನೆಗೆ ಸರ್ವಾತ್ಮನವಲ್ಲ ಅಂತಿದ್ದ ಅಂದ್ರೆ ಮುಗಿತಂತ ಅರ್ಥ. ಅದಕ್ಕೆ ಕಲಿಯುಗ ಹೆಂಗದ ಅಂದ್ರೆ ದೇವರು ಒಲ್ಯೋ ಮಹಾರಾಯ, ಕಲಿಯುಗದಾಗ ಬರಂಗಿಲ್ಲೋ ಮಹಾರಾಯ. ಯಾಕೆ? ದ್ವಾಪರ ಯುಗದಾಗ ಬಂದಾಗನ ಕೃಷ್ಣನ್ ದೇವರು ತಿಳ್ಕೊಳ್ಳಿಕ್ಕೆ ತಯಾರಿದ್ದಿದ್ದಿಲ್ಲ ಜನ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ದೇವರು, ನನ್ನನ್ನು ಮನುಷ್ಯ ಅಂತ ತಿಳ್ಕೊಂಡಾರೋ ಮಹಾರಾಯ, ನಾ ಏನು ತಲೆ ಹೊಡ್ಕೊಳ್ಳಿ, ಇವ್ರು ಏನು ಬಡ್ಕೊಳ್ಳಿ ಹೇಳೋಣಂತ. ಹಿಂಗಾಗಿ ದ್ವಾಪರ ಕೊನೆಗೇನೆ ಈ ಸ್ಥಿತಿ ಇದ್ರೆ ಕಲಿಯುಗದಾಗಂತೂ ಮುಗದೆ ಶಂಕಾಚಕ್ರ ಇಟ್ಕೊಂಡು ಬಂದ್ಬಿಟ್ಟಿದ್ದ ಅಂತ ಇಟ್ಕೊಳ್ರಿ ದೇವರ. ಅಕಸ್ಮಾತ್ ಯಾವ ನಾಟಕ ಕಂಪ್ನಿ ನಿಮ್ದು? ಗುಬ್ಬಿ ವೀರಣ್ಣಂದೇನು ಅಂತ ಕೇಳ್ಬಿಡ್ತಿರೋ. ಇಂಥ ಪರಿಸ್ಥಿತಿ ಕಲಿಯುಗದಲ್ಲಿ ಏನಾದರೂ ದೇವರ ಶಂಕಾಚಕ್ರ ಇಟ್ಕೊಂಡು ಬಂದ್ಬಿಟ್ಟಿದ್ದ ಅಂದ್ರೆ ಯಾವ ನಾಟಕ ಕಂಪ್ನಿಯಿಂದ ಬಂದಿ ಅಂತ ಕೇಳೋ ಪೈಕಿ ನಾವೆಲ್ಲ. ಅದಕ್ಕೆ ದೇವರನ್ನ ಸರ್ವಾತ್ಮನ ಬರಂಗಿಲ್ಲ ಅನ್ನವ. ನಾತಃ ಕಲೌ ತ್ರಿಯುಗ ಹೂತಿ ಅನುದ್ಬುಭೂಷು. ಬೇಡ ಬೇಡ ಬಿಟ್ಬಿಡ್ರಿ. ಪಕ್ಕಕ್ಕೆ ಕೂತಾನಲ್ಲ ಅವ ಚತುರ್ಮುಖ, 4 ಮುಖ ಇಟ್ಕೊಂಡು, ಒಂದಲ್ಲ ಎರಡಲ್ಲ 4 ಮುಖಗಳು. ಅವ್ರಿಗೆ ಹೇಳ್ರಿ ಅಂದ್ರೆ ಈ ಪುಣ್ಯಾತ್ಮ ಮೊದಲನೇದವ 3 ಯುಗದಲ್ಲೇ ಅವತಾರ ಮಾಡ್ತಾನ. ಅವ ಮುಂದಿನ ಕೂತಾನಲ್ಲ, ಯಾವ ಯುಗದಾಗೂ ಅವತಾರ ಮಾಡಂಗಿಲ್ಲವ, ಮುಗದೇ ಹೋಯ್ತು. ಬ್ರಹ್ಮಾಂಡಮಪ್ಯನವತಾರಮನಾದಿದಿಕ್ಷು. ಬ್ರಹ್ಮಾಂಡಂ ಚತುರ್ಮುಖ ಬ್ರಹ್ಮದೇವರು ಅನವತಾರಂ. ಯಾವ ಯುಗದಲ್ಲೂ ಬ್ರಹ್ಮದೇವರ ಅವತಾರ ಇಲ್ಲ. ಕೃತಯುಗದಲ್ಲಿಲ್ಲ, ತ್ರೇತಾಯುಗದಲ್ಲಿಲ್ಲ, ದ್ವಾಪರದಲ್ಲಿಲ್ಲ, ಕಲಿಯುಗದಲ್ಲಿಲ್ಲ. ದೇವರು ಕೃತತ್ರೇತ ದ್ವಾಪರದಲ್ಲಾದರೂ ಮಾಡುತ್ತಾನೆ, ಇವ ಮಾಡೋದೇ ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಬ್ರಹ್ಮದೇವರ ಅವತಾರವಿಲ್ಲ, ಕೇವಲ ಸನ್ನಿಧಾನ. ಎಲ್ಲಾದರೂ ಬ್ರಹ್ಮದೇವರು ಹುಟ್ಟಿದ್ದಾರೆ ಅಂತ ಪುರಾಣ ವಾಕ್ಯ ಇದ್ರೆ ಬ್ರಹ್ಮದೇವರ ಸನ್ನಿಧಾನ ಇದೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ವಿಷ್ಣುನ ಪ್ರೇಮ, ಯಾಕೆ ವಿಷ್ಣು 3 ಯುಗದಾಗ ಮಾಡ್ತಾನೆ, ಇವು ಇಲ್ಲೇ ಇಲ್ಲ ಅಂದ್ಬಿಟ್ಟ. ಮತ್ತೆ ಇನ್ನ ಹೋಗಂಗಿಲ್ಲ, ಬ್ರಹ್ಮದೇವರು ಹೋಗಂಗಿಲ್ಲ, ಇನ್ನು ಉಳಿದವ್ರು ಹೋಗೋದು ಸಾಮರ್ಥ್ಯ ಇಲ್ಲ. ಉಳಿದವರು ಯಾರಿನ್ನ? ಸರ್ವಜ್ಞ ಮನ್ಯಮನ ವೇಕ್ಷ ಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾಷೆ. ಸ್ಮೇರಾನನಃ ಮುಗುಳ್ನಗೆ ಬಂತು ದೇವರ ಮುಖದಲ್ಲಿ, ನಗತಾ ಇದ್ದಾನೆ. ಭುವನ ಜೀವನಂ, ವಾಯುದೇವರಿಗೆ ಭುವನ ಜೀವನ ಅಂತ ಹೆಸರು. ಎಷ್ಟು ಸುಂದರವಾದ ಹೆಸರು ನೋಡ್ಕೊಳ್ರಿ, ಭುವನ ಜೀವನ. ಬಾಪ ಅಂತ ವಾಯುದೇವರನ್ನ ಹಲ್ಲು ತೆಗೆದು ನಗನಗತಾ ಕರೆದ ದೇವರು. ಯಾಕೆ ಹೇಳಿ ನೋಡಂತೆ? ಭುವನ ಜೀವನ ಸ್ಮೇರಾನನಃ ಭುವನ ಜೀವನ ಭಾಷೆ. ನಗನಗತಾ ಕರಿತಾ ಇದ್ದಾನೆ. ಯಾಕೆ ನಗ್ನಗ್ತಾ ಕರಿತಾನೆ? ಒಬ್ಬ ವ್ಯಕ್ತಿ ಕಡೆಯಿಂದ ಮತ್ತೊಮ್ಮೆ ಕೆಲಸ ಮಾಡಿಸ್ಕೊಳಿಕತ್ರೆ ಹಲ್ಲು ತೆಗಿಬೇಕಾಗ್ತದೆ. ಒಬ್ಬ ವ್ಯಕ್ತಿ ಕಡೆಯಿಂದ ಒಂದ್ಸಲ ಬಿಟ್ಟು ಇನ್ನೊಂದ್ಸಲ ಕೆಲಸ ಮಾಡಿಸ್ಕೊಳಿಕತ್ವಿ ಅಂದ್ರೆ ಹಲ್ಲು ತೆಗಿಬೇಕಾಗ್ತದೆ ಪರಿಸ್ಥಿತಿ. ಹೌದಾ ಇಲ್ಲ ನೋಡ್ರಿ. ಗೊತ್ತಿದ್ದವ್ರ ಮನೆಗೆ ಒಂದ್ಸಲ ಹೋದ್ರೆ 2 ಸಲ ಹೋದ್ರೆ ಚಂದ, ಪ್ರತಿ ಸರ್ತಿ ಹೋಗ್ತಿದ್ರಿ ಅಂದ್ರೆ ಹಲ್ಲು ಕಿರ್ಕೊಂಡೇ ಹೋಗ್ಬೇಕು. ದೇಶಾವರಿ ನಗು ಬೇಕಾಗ್ಲಿ ಬೇಡಾಗ್ಲಿ, ಹಂಗಿರ್ತದ ಪರಿಸ್ಥಿತಿ. ದೇವರಿಗೆ ಸಂಕೋಚ ಆಯಿತಂತೆ. ಎಲ್ಲಿದ್ ಮಹಾರಾಯ? ಇವಂಗ ಹೇಳ್ಬೇಕಲ್ಲ, ಯಾಕೆ ಹನುಮನಾಗಿ ಬಂದ, ಭೀಮನಾಗಿ ಬಂದ, ಈಗ ಮತ್ತೆ ಹೋಗು ಅಂತ ಹೇಳ್ಬೇಕಲ್ಲ. ಸ್ಮೇರಾನನಃ ಮುಗುಳ್ನಗೆ ನಗತಾ. ಮತ್ತೊಮ್ಮೆ ವಾಯುದೇವರಿಗೆ ಹೇಳೋ ಪ್ರಸಂಗ ಬಂತಲ್ಲ, ಭುವನ ಜೀವನಂ ಭಾಷೆ. ಬಾಬಾ ಅಂತ ಕರೆದಂತೆ. ಯಾಕೆ ಅವ್ರು ಕರೆದ್ರು? 2 ಕಾರಣ. ಸರ್ವಜ್ಞಂ ಕಾರ್ಯವೀರ್ಯಂ, ಕೆಲಸ ಮಾಡಿಕೊಂಡು ಬರಲಿಕ್ಕೆ ಸಮರ್ಥ ಇವನೇ. ವಾಯುದೇವರೊಬ್ಬರೇ ಸಮರ್ಥರು ತತ್ವಜ್ಞಾನವನ್ನು ಕೊಡಲಿಕ್ಕೆ. ನೆನಪಿಟ್ಟುಕೊಳ್ರಿ. ಹೇಗೆ ಭೀಮಾವತಾರ ಮಾಡಿ ಎಲ್ಲ ದುಷ್ಟರನ್ನ ಸಂಹಾರ ಮಾಡಲಿಕ್ಕೆ ಅವರೇ ಸಮರ್ಥರೋ, ಹನುಮದವತಾರ ಮಾಡಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅವರೇ ಸಮರ್ಥರೋ, ಹಾಗೆ ಮಧ್ವಾವತಾರವನ್ನ ಮಾಡಿ ತತ್ವಜ್ಞಾನವನ್ನು ಕೊಡಲಿಕ್ಕೆ ಅವರೊಬ್ಬರೇ ಸಮರ್ಥ. ಇದು ಇವತ್ತಿಗೆ ಅವರ ಗ್ರಂಥಗಳು ಉಪಲಬ್ಧ ಇವೆ. ಕನ್ನಡದಲ್ಲಿ, ಮರಾಠಿಯಲ್ಲಿ, ಇಂಗ್ಲಿಷ್ನಲ್ಲಿ, ಎಲ್ಲ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಅವಶ್ಯವಾಗಿ ಓದ್ರಿ. ತತ್ವಜ್ಞಾನ ಯಾವುದು ಅಂತ ಆಚಾರ ಗ್ರಂಥ ಓದೇ ಅರ್ಥ ಆಗೋದಿಲ್ಲ. ಸ್ಮೇರಾನನಃ ಭುವನ ಜೀವನ ಭಾಷೆ ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯ ವೀರ್ಯಂ. ಹೌದು ಸ್ವಾಮಿ, ಕಲಿಯುಗದಾಗ ದೇವರ ಅವತಾರ ಮಾಡಂಗಿಲ್ಲ ಅಂತ ಹೇಳ್ಬಿಟ್ರಿ. ಯಾಕೆ ಮಾಡಂಗಿಲ್ಲ? ಅದ ಹೇಳಿದ್ರಲ್ಲ ನೀವಾಗಲೇ, ಏನು ಇಷ್ಟ ಇಲ್ಲ ಅಷ್ಟೇ ಅಲ್ಲ, ಇಷ್ಟ ಇಲ್ಲ ಅಂತ ಅಷ್ಟೇ ಅಲ್ಲ, ಕಲಿಯುಗದಲ್ಲಿ ದೇವರ ಅವತಾರ ಮಾಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಇದಕ್ಕೊಂದು ಆಲ್ಟರ್ನೇಟ್, ಇದರಂತೆ ಇನ್ನೊಂದು ಪ್ರಶ್ನೆ. ಏನು ಪ್ರಶ್ನೆ?
ರಾತ್ರಿಯಲ್ಲಿ ಸೂರ್ಯ ಯಾಕೆ ಉದಯಿಸುವುದಿಲ್ಲ? ಉತ್ತರ ಹೇಳ್ರಿ, ಅದಕ್ಕೆ ಉತ್ತರ ಸಿಗ್ತದೆ. ಇದಕ್ಕೆ ಉತ್ತರ ಏನೋ ಅದಕ್ಕೆ ಅದೇ ಉತ್ತರ. ರಾತ್ರಿಯಲ್ಲಿ ಸೂರ್ಯ ಉದಯಿಸುವುದಿಲ್ಲ ಯಾಕೆ? ಕಲಿಯುಗದಲ್ಲಿ ದೇವರ ಅವತಾರ ಮಾಡುವುದಿಲ್ಲ ಯಾಕೆ? ಎರಡಕ್ಕೂ ಒಂದೇ ಉತ್ತರ ಇದೆ ಅಲ್ರಿ. ರಾತ್ರಿ ಸೂರ್ಯ ಉದಯ ಆದ್ರೆ ರಾತ್ರಿ ಅಂತ ಆಗಂಗೇ ಇಲ್ಲದು. ಕಲಿಯುಗದಲ್ಲಿ ದೇವರು ಬಂದ್ರೆ ಕಲಿಯುಗ ಅಂತ ಆಗಂಗಿಲ್ಲದು. ಅದಕ್ಕೆ ಇದು ಕಲಿಯುಗ ಅಂತ ಆಗಬೇಕಾಗಿದ್ರೆ ದೇವರ ಅವತಾರ ಮಾಡಲೇಬಾರದು. ಕಲಿಯುಗ ಅಂತ ಆಗಬೇಕು ಅನ್ನೋದಕ್ಕಾಗೇನೆ ದೇವರು ವ್ಯಾಸಾವತಾರದಲ್ಲಿ ಇದ್ದವನು ಇದನ್ನು ಬಿಟ್ಟು ಗಂಧಮಾದನ ಪರ್ವತಕ್ಕೆ ಹೋದ್ರು, ಬದಲಿಗೆ ಹೋಗ್ಬಿಟ್ರು. ಮುಂದೆ 7ನೇ ಸರ್ಗದಲ್ಲಿ ಹೇಳುವಾಗ ಹೇಳ್ತಾರದು, ಜನದೃಗ್ ವಿಷಯತ್ವ ಮತ್ಯಜದ್ ಭಗವಾನ ಶ್ರಮಭಾವ ಸನ್ನಿಮಂ ಅಧುನಾ ಕಲಿಕಾಲ ವೃತ್ತಗೆ ಸವಿತೇವ ಕ್ಷಣದಾನ ವೃತ್ತಗೆ. ಸೂರ್ಯ ಮರೆಯಾಗಿ ಕತ್ತಲೆಗೆ ಅವಕಾಶ ನೀಡುವಂತೆ ವೇದವ್ಯಾಸ ದೇವರು ಇಲ್ಲಿಂದ ಬದಲಿಗೆ ಹೋಗಿ ಸೇರ್ಕೊಂಡ್ರು. ದುಷ್ಟರೆಲ್ಲ ಬರಲಿ ಅಂತ ಬಿಟ್ಬಿಟ್ರಂತ. ಸ್ವಭಾವ ದೇವರದ್ದು. ದುಷ್ಟರಿಗೂ ಅವಕಾಶ ನೀಡ್ತಾನೆ ದೇವರ, ಅರ್ಥ ಮಾಡಿಕೊಳ್ಳ್ರಿ. ದುರ್ಯೋಧನಾದಿಗಳನ್ನ ಗರ್ಭ ಹೊಡ್ಕೊಂಡು ಮುಗಿಸಿಬಿಟ್ಟಿದ್ಲ ಅವಳ ಅಮ್ಮ ಗಾಂಧಾರಿ. ಅಲ್ಲೇ ಬಿಟ್ಬಿಟ್ಟಿದ್ರೆ 101 ಇವು ಹುಟ್ಟುತ್ತಲೇ ಇದ್ದಿದ್ದಿಲ್ರಿ, ಮಹಾಭಾರತ ಆಗ್ತಿರ್ಲಿಲ್ಲ. ವೇದವ್ಯಾಸ ದೇವರ ಕಾರುಣ್ಯ ಎಷ್ಟು ಅಂದರೆ ಅವರಷ್ಟನ್ನು ಬದುಕಿಸಿದ್ರು. ಯಾಕೆ? ದೇವರಿಗೆ ಪಕ್ಷಪಾತ ಇಲ್ಲ, ಇವ ದುಷ್ಟ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ತಾನೆ ದೇವರು. ಹಾಗಾದ್ರೆ ಕಲಿಯುಗದಲ್ಲಿ ದೇವರು ಯಾಕೆ ಅವತಾರ ಮಾಡೋದಿಲ್ಲ? ರಾತ್ರಿ ಸೂರ್ಯ ಯಾಕೆ ಅವತಾರ ಮಾಡೋದಿಲ್ಲ? ಅದಕ್ಕಾಗಿ ಸೂರ್ಯ ರಾತ್ರಿ ಅವತಾರ ಮಾಡಿದರೆ ಅದು ರಾತ್ರಿ ಆಗೋದೇ ಇಲ್ಲ. ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಿದ್ರೆ ಕಲಿಯುಗವೇ ಕಲಿಯೋದಿಲ್ಲ. ಹೌದು ಸ್ವಾಮಿ, ನಿಮ್ಮ ದೇವರನ್ನ ಅವತಾರ ಮಾಡಲಿಲ್ಲ, ಮತ್ತೆ ನಮ್ಮ ನಾವು ಕತ್ಲೆ ಕೂಡಿಸ್ಬಿಟ್ರಲ್ಲ ನಮ್ಮನ್ನ. ಅವತ್ತ ಕತ್ಲೆ ಕೂತೀವಿ, ಈಗ ಎಲ್ಲಿ ಕೂತೀವಿ? ಬೆಳಕನೆ ಕೂತೀವಿ. ಈಗ ಕಲಿಯುಗ ಅಂದ್ರೆ ಕತ್ತಲೆ ನೀವೇ ಹೇಳಿದ್ರಲ್ಲ ಅಂತಂದ್ರೆ ಹೌದು. ಕತ್ತಲೆ ಇದ್ರೂ ಕೂಡ ಕತ್ತಲೆಯಲ್ಲೂ ಕೂಡ ವ್ಯವಹಾರ ಮಾಡ್ಲಿಕ್ಕೆ ಒಂದಿಷ್ಟು ಅವಕಾಶ ಇದೆ. ಹೇಗೆ ಅವಕಾಶ ಇದೆ? ಚಂದ್ರ ಇದ್ದಾನಲ್ಲ, ಚಂದ್ರ ಇದ್ದಾಗ ಆ ಚಂದ್ರನ ಬೆಳದಿಂಗಳಿನಲ್ಲಿ ನಾವು ಎರಡು ಕಾಣಬಹುದು. ಒಂದು ದಾರಿ, ಒಂದು ತಂಪು, ಎರಡೂ ಕಾಣಿಸ್ಬೋದು. ಚಂದ್ರನ ಬೆಳದಿಂಗಳು ಬರೇ ದಾರಿ ಕಾಣಿಸೋದಷ್ಟೇ ಅಲ್ಲ, ತಂಪು ನೀಡ್ತದೆ. ಹಾಗಾದ್ರೆ ಈ ಕತ್ತಲೆಯ ಕಲಿಯುಗದಲ್ಲಿ ಯಾರು ಚಂದ್ರನಾಗಿ ಬಂದಿದ್ದಾರೆ? ಪೂರ್ಣ ಪ್ರಜ್ಞರೆಂಬ ಚಂದ್ರರು ಬಂದಿದ್ದಾರೆ. ಅವರ ಮಾತುಗಳೇನಿವೆ ಅವೇ ನಮಗೆ ಬೆಳದಿಂಗಳುಗಳು. ಅದಕ್ಕೆ ಟೀಕಾಕೃತ್ಪಾದರು ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಯದ್ವಚಶ್ಚಂದ್ರಿಕಾ, ಯಾವ ಶ್ರೀಮದಾಚಾರ್ಯರ ಮಾತುಗಳೆಂಬ ಬೆಳದಿಂಗಳು ಸ್ವಾಂತ ಸಂತಾಪಂ, ನಮಗೆ ಒಳಗಿರುವಂತಹ ಕತ್ತಲೆಯನ್ನು ಕತ್ತರಿಸಿ ಹಾಕ್ತದೆ. ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನವನ್ನು ಮಾಡುವಾಗ ಜಿತ ವೈಕರ್ತನಾಂಶಂ ವ್ರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ. ಶ್ರೀಮದಾಚಾರ್ಯರ ಮಾತುಗಳು ಹೇಗಿವೆ ಅಂತ ಕೇಳಿದ್ರೆ ಚಂದ್ರನ ಬೆಳದಿಂಗಳು ಇದ್ದಂತೆ ಇವೆ ಅಂತ. ಎರಡು ಕೆಲಸ ಮಾಡ್ತದೆ ಬೆಳದಿಂಗಳು, ಒಂದು ತಂಪು ನೀಡ್ತದೆ, ಒಂದು ಬೆಳಕು ನೀಡುತ್ತದೆ. ಹಾಗಾಗಿ ಕಲಿಯುಗದಲ್ಲಿ ದೇವರ ಅವತಾರ ಮಾಡಲಿಲ್ಲ ಅಂತ ದುಃಖ ಪಡಬೇಡ್ರಿ. ಚಂದ್ರ ಇದ್ದೇ ಇದ್ದಾನೆ, ಚಂದ್ರ ಇದ್ದೇ ಇದ್ದಾನೆ. ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಚಂದ್ರ ಬೆಳಕು ಕೊಡ್ತಾನೆ ಅಂತ ಇವತ್ತು ವಿಜ್ಞಾನ ಹೇಳ್ತದಲ್ಲ. ಹಾಗಾದರೆ ದೇವರಿಂದ ಎಲ್ಲ ತತ್ವಜ್ಞಾನವನ್ನು ತೆಗೆದುಕೊಂಡ ಮೊದಲನೇ ಪ್ರತಿಬಿಂಬರಾಗಿರುವಂತಹ ಚಂದ್ರ, ಪೂರ್ಣ ಪ್ರಜ್ಞರು, ಆಚಾರ್ಯರು, ಅವರ ಬೆಳದಿಂಗಳು ನಮಗೆಲ್ಲರಿಗೂ ಕೂಡ ತತ್ವಜ್ಞಾನ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನು ಎರಡನೇ ಮಾತಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ದೇವರು ತಾನು ಏನೇ ಕೆಲಸ ಮಾಡಬೇಕಾಗಿದ್ರೂ ಅವನಿಗೊಂದು ಒಂದು ಆಸೆ ಇದೆ ಅಂತ ದೇವರಿಗೆ. ತಾನೇನೇ ಕೆಲಸ ಮಾಡಿ ಏನು ಆಶಾ ದೇವರಿಗೆ ಅಂದರೆ ಅವೆಲ್ಲಿದ್ದಾನೆ ಅಂತ ನೋಡ್ತಾನೆ ಫಸ್ಟ್. ನೋಡ್ರಿ, ದೇವರು ಏನೇ ಒಂದು ಕೆಲಸ ಮಾಡಬೇಕಾಗಿದ್ರು ಅವೆಲ್ಲಿದ್ದಾನೆ ಅಂತ ನೋಡ್ತಾನಂತ. ಯಾರು? ವಾಯುದೇವರು. ನಮ್ಮಿಂದ ಒಂದು ಸಣ್ಣ ಸಂಧ್ಯಾವಂದನೆಯಂತಹ ಕೆಲಸ, ದೊಡ್ಡ ಯಜ್ಞದಂತಹ ಕೆಲಸ ಎಲ್ಲ ಮಾಡಿಸ್ಬೇಕಾಗಿದ್ರೂ ಕೂಡ ವಾಯೋ ಸಕಾಶಾತ್ ಜಗತಃ ಪ್ರವೃತ್ತಿಂ ಕಾರಯತ್ಯಜ. 10ನೇ ಸ್ಕಂದದ 15ನೇ ಅಧ್ಯಾಯದ 50ನೇ ಶ್ಲೋಕದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ವಾಯೋ ಸಕಾಶಾತ್ ಜಗತಃ ಪ್ರವೃತ್ತಿಂ ಕಾರಯತ್ಯಜ ಪ್ರಾಣಮತಃ ಪ್ರಾಹು ವಿಷ್ಣುಂ ವಾಯೋರಪಿ ಪ್ರಭುಂ. ಏನೇ ಕೆಲಸ ಮಾಡಲಿ ಎಲ್ಲಿದ್ದಾನ ಅಂತ ಕೇಳಿ ವಾಯುದೇವರನ್ನ ಕರೆಸಿ ಕೆಲಸ ಮಾಡಿಸ್ಬೇಕಂತ. ಅದಕ್ಕೆ ತತ್ವಜ್ಞಾನವನ್ನು ಉಂಟು ಮಾಡುವುದಕ್ಕಾಗಿಯೂ ಕೂಡ ಯಾರನ್ನ ಕರೆದಿದ್ದಾರೆ? ವಾಯುದೇವರನ್ನ ಕರೆದಿದ್ದಾರೆ. 2 ಶ್ಲೋಕ ಆಯಿತು. 3ನೇ ಶ್ಲೋಕಕ್ಕೆ ಹೋಗೋಣವಂತೆ. 3ನೇ ಶ್ಲೋಕದಲ್ಲಿ ದೇವರು ಏನು ಆದೇಶ ಮಾಡಿದ? 3ನೇ ಶ್ಲೋಕ ಬಹಳ ಸುಂದರವಾದದ್ದು. ಇಲ್ಲೆಲ್ಲ ಇನ್ನೂ ಕನ್ನಡದ ಪದ್ಯಗಳನ್ನೆಲ್ಲ ಓದೋದು ಉಂಟು, ಮತ್ತೆ ಓದ್ತೀನಿ. ಈ 3ನೇ ಶ್ಲೋಕ ಓದಿದ ಮೇಲೆ ಓದ್ತೀನಿ. ದೇವರೇನು ಆದೇಶ ಮಾಡಿದ ವಾಯುದೇವರಿಗೆ? ಏನಂತ ಹೇಳಬೇಕು? ಕರೆದ ಮೇಲೆ ಕೆಲಸ ಮಾಡಿಸಿ ಕೇಳಬೇಕಲ್ಲ. ಹನುಮಂತರನ್ನ ಕರೆದಾಗ ಒಂದು ಕೆಲಸ, ಸೀತಾನ ಕಂಡು ನೋಡಪ್ಪ ನಾ ಇಲ್ಲಿದ್ದೀನಿ ಬರ್ತೀನಿ ಅಂತ ಇಷ್ಟು ಹೇಳ್ಬಾ ಅಂತ ಹೆಂಡತಿಗೆ ತಿಳಿಸಬೇಕಾದ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾನೆ. ಹಾಗಾದರೆ ಮಧ್ವರಾಗಿ ಬರುವಾಗ ಈಗೇನು ಸಂದೇಶ ಕೊಟ್ಟಿದ್ದಾನೆ ಹೇಳಿದರು?
ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಗ ದೈವೀ ಪ್ರಜಾ ವಿಶರಣ ಕರುಣಾ ಪದಂ ನಹ ಆನಂದಗೆ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ. ನಾವೆಲ್ಲ ಎಂಥವರು? ನಮ್ಮನೆ ಹೇಳ್ತಾ ಇದ್ದಾರೆ ವೇದಾಂತ. ಯಾವುದನ್ನು ವೇದಾಂತ ಅಂತ ಕರಿಬೇಕ್ರಿ? ವೇದಾಂತ ಅಂತ ಯಾವ್ದು ಕರಿಬೇಕು? ಬ್ರಹ್ಮಸೂತ್ರಗಳಿಗೆ ವೇದಾಂತ ಅಂತ ಕರೀತಾರೆ, ವೇದಗಳಿಗೆ ವೇದಾಂತ, ಉಪನಿಷತ್ತುಗಳಿಗೆ ವೇದಾಂತ ಅಂತ ಕರೀತಾರೆ. ವೇದಾಂತ ಮಾರ್ಗ ಬ್ರಹ್ಮಸೂತ್ರಗಳ ಅರ್ಥ ಏನು, ದಾರಿ ಏನು ಅಂತ ಗೊತ್ತಾಗದೆ ಪರಿಮಾರ್ಗಣ ಹುಡುಕಲಿಕ್ಕೆ ಶುರು ಮಾಡಿದರು. ಬ್ರಹ್ಮಸೂತ್ರಗಳಿಗೆ ನಿಜವಾದ ಅರ್ಥ ಏನು? ಓಂ ಮತಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಪ್ರಾರಂಭವಾಗಿ ಅನಾವೃತ್ತಿ ಶಬ್ದಾತ್ ಅನ್ನುವಂತಹ 564 ಸೂತ್ರಗಳು. ಎಲ್ಲರೂ ನೆನಪಿಟ್ಟುಕೊಳ್ರಿ ಇಲ್ಲಿದ್ದವರು. ಸಮಸ್ತ ಶಾಸ್ತ್ರಗಳನ್ನ ನಿರ್ಧಾರ ಮಾಡುವುದು ವೇದಗಳು ಒಂದೇ ಅಲ್ಲ. ಮಹಾಭಾರತ ನಿರ್ಧಾರ ಮಾಡಬೇಕಾ? ಬ್ರಹ್ಮಸೂತ್ರಗಳು ಬೇಕು. ರಾಮಾಯಣ ನಿರ್ಧಾರ ಮಾಡಬೇಕಾ? ಬ್ರಹ್ಮಸೂತ್ರಗಳು ಬೇಕು. ಭಗವದ್ಗೀತೆ ನಿರ್ಧಾರ ಮಾಡಬೇಕಾ? ಬ್ರಹ್ಮಸೂತ್ರ ಬೇಕು. ಪುರಾಣಗಳನ್ನು ನಿರ್ಧಾರ ಮಾಡಬೇಕಾ? ಬ್ರಹ್ಮಸೂತ್ರ ಬೇಕು. ನೀವು ಏನ್ ನಿರ್ಧಾರ ಮಾಡಬೇಕಾಗಿದ್ದರೂ ಇದರ ಅರ್ಥ ಇಷ್ಟು ಅಂತ ನೀವು ಹೇಳಬೇಕಾಗಿದ್ರೆ ಬ್ರಹ್ಮಸೂತ್ರಗಳು ಬೇಕು. ತಸ್ಮಾತ್ ಸೂತ್ರಾರ್ಥಂ ಆಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಮಹಾಭಾರತ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ತಸ್ಮಾತ್ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ನೀವು ಏನೇ ಒಂದು ವಿಚಾರ ಮಾಡಬೇಕಾಗಿದ್ರು ಬ್ರಹ್ಮಸೂತ್ರ ಇದೆಯಾ? ಬಹಳ ಸುಂದರ ಇದೆ. ಯಾರು ಬ್ರಹ್ಮಸೂತ್ರಗಳನ್ನ ಓದಿದ್ದೀರಿ, ಕೇಳಿದ್ದೀರಿ, ಅದಗಳನ್ನು ಕಣ್ಣಾಡಿಸಿದ್ದೀರಿ, ಅವರಿಗೆ ಅಂತ ಗೊತ್ತಾಗುತ್ತೆ. ಹಿಂದೆ ಇದ್ರೂ ಗೊತ್ತಾಗೋದಿಲ್ಲ. ಒಂದ್ಸರಿ ಟೇಸ್ಟ್ ಮಾಡಬೇಕಲ್ಲ, ನಾವು ಹೇಳ್ತಿರ್ತೀವಲ್ಲ, ಇದೊಂದ್ಸಲ ಉಂಡ್ರಿ ಮೊದಲು, ಆಮೇಲೆ ಗೊತ್ತಾಗುತ್ತೆ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತೇಳಿ. ಹಾಗೆ ನೀವು 564 ಸೂತ್ರಗಳನ್ನು ಒಂದು ಬಾರಿ ಮುಟ್ರಿ, ಆಗ ಅದರ ರುಚಿ ಏನು ಅಂತ ಗೊತ್ತಾಗುತ್ತೆ. ಮುಟ್ಟೋದೇ ಇಲ್ಲ, ನೋಡೋದೇ ಇಲ್ಲ, ಹೇಗೆ ಗೊತ್ತಾಗಬೇಕು? ಗಾಯತ್ರಿ ಮಂತ್ರವನ್ನ ಮಾಡಿದಾಗ ಬರುವ ಪುಣ್ಯ 1 ಮಾಡಿದ್ರೆ, 2 ಮಾಡಿದ್ರೆ, 100 ಮಾಡಿದ್ರೆ ಏನು ಪುಣ್ಯ ಬರ್ತದಲ್ಲ, ಅದು 1 ಬ್ರಹ್ಮಸೂತ್ರವನ್ನ ಪಾರಾಯಣ ಮಾಡಿದ್ರೆ ಬರ್ತದೆ. ಹೆಚ್ಚಿಗೆ ಏನು ಬೇಡ. ಓಂ ಮತಾತೋ ಬ್ರಹ್ಮ ಜಿಜ್ಞಾಸ ಓಂ ಇಷ್ಟೇ 1 ಸೂತ್ರ ಹೇಳ್ರಿ. ನಿತ್ಯ 1 ಸೂತ್ರ ಹೇಳಿದ್ರೆ 100 ಗಾಯತ್ರಿ ಜಪ ಪುಣ್ಯ ಬಂತು. ಓಂ ಜನ್ಮಾದ್ಯಸ್ಯ ಯತಃ 200 ಆಯ್ತು. ಓಂ ಶಾಸ್ತ್ರಯೋನಿತ್ವಾತ್ 300 ಆಯ್ತು. ಏನ್ರಿ ಸಂಖ್ಯೆ ಇರ್ತಾ ಇದೆ. ಈ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಸುಮ್ಮನೆ ಏರ್ಕೊಂಡು ನೋಡ್ಕೊಂಡು ಕೂತಿರ್ತಾರಲ್ಲ, ಏರ್ತೀವಿ ಅಂತ, ಹಂಗೆ 1 ಸೂತ್ರ ಹೇಳಿದಾಗ 100 ಪುಣ್ಯ ಏರ್ಕೋತ ಹೋಗ್ತಿರ್ತದೆ. ಯಾಕೆ ಬೇಡ? ಅವಶ್ಯವಾಗಿ ಗಾಯತ್ರಿಯನ್ನ ಪಾರಾಯಣ ಜಪ ಮಾಡುವ ಅಧಿಕಾರಿಗಳು, ಬ್ರಹ್ಮಸೂತ್ರವನ್ನ ಪಾರಾಯಣ ಮಾಡುವ ಅಧಿಕಾರಿಗಳು ಅವಶ್ಯವಾಗಿ ಮಾಡುತ್ತಾರೆ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ. ಬ್ರಹ್ಮಸೂತ್ರಗಳ ಅರ್ಥ ಏನು, ವೇದದ ಅರ್ಥ ಏನು, ಮಹಾಭಾರತದ ಅರ್ಥ ಏನು, ರಾಮಾಯಣದ ಅರ್ಥ ಏನು ಅಂತ ತಿಳಿಯದೆ ಒದ್ದಾಡಿ ಹೋದ್ರಂತೆ ಅವತ್ತಿನ ಕಾಲದ ಜನ. ಯಾಕೆ ಅಂದರೆ ವೇದ, ರಾಮಾಯಣ, ಮಹಾಭಾರತ ಪುರಾಣಗಳಲ್ಲಿ ಪಂಚಭೇದ, ತಾರತಮ್ಯ, ಮತ್ತೆ ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಇವುಗಳು ಹೇಳಿದೆ. ಅವತ್ತಿನ ಕಾಲದ ಜನ ಎಲ್ಲ ಅಹಂ ಬ್ರಹ್ಮಾಸ್ಮಿ, ಜಗನ್ಮಿಥ್ಯ, ನಾನೇ ಬ್ರಹ್ಮ ಹೀಗೆ ಹೇಳ್ತಾ ಇದ್ರೆ ಇದೋ ಅದೋ ಏನು ಮಾಡಬೇಕು? ಹೋಗಿ ಬಿಡ್ರಿ, ತಿಳ್ಕೊಂಡ್ರು ದೇವರಂದ. ದೈವೀ ಪ್ರಜಾ, ಇವರೆಲ್ಲ ಎಂಥ ಪ್ರಜೆಗಳು ಗೊತ್ತಾ? ದೈವೀ ಪ್ರಜಾ ಅಂದರೆ ಭಗವದ್ಗೀತೆ 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ. 16ನೇ ಅಧ್ಯಾಯ 2 ಕಟಕರಿಯವಂತ ಜಗತ್ತಿನೊಳಗೆ. ದೈವೀ ಸಂಪತ್ತನ್ನು ಪಡೆದವರು ಕೆಲವರು, ಆಸುರಿ ಸಂಪತ್ತನ್ನು ಪಡೆದವರು ಕೆಲವರು ಇದ್ದಾರಂತ. ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರಿ ಮತ. ಯಾರು ದೈವೀ ಸಂಪತ್ತನ್ನು ಪಡೆದಿದ್ದಾರೋ ಅವರು ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ತಯಾರಿದ್ದಾರೆ. ಆಸುರಿ ಸಂಪತ್ತನ್ನು ಪಡೆದವರು ಇಲ್ಲೇ ಪರ್ಮನೆಂಟ್ ಆಗಿ ಗೂಟ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟೇ ಉತ್ತರ ಕರ್ನಾಟಕದ ಭಾಷೆ, ಬೇರೆ ಏನಿಲ್ಲ. ದೈವೀ ಪ್ರಜಾಢ ವಿಶರಣಾಹ, ನಮ್ಮನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅವರಿಗೆ. ಕರುಣಾ ಪದಂ ನಹ, ನಮ್ಮ ಕರುಣೆಗೆ ಪಾತ್ರ ದೇವರಂತಾರೆ. ನಾನು ಅವ್ರ ಮೇಲೆ ಕರುಣೆ ಮಾಡಿಬಿಟ್ಟಿದ್ದೀನಿ, ಈಗ ತತ್ವಜ್ಞಾನ ತಲುಪಿಸೋ ಜವಾಬ್ದಾರಿ ನಿಂದು. ಆನಂದಗೇಗೆ ಸುಮುಖ ಭೂಷಿತ ಭೂಮಿ ಭಾಗ, ಭೂಷಿತ ಭೂಮಿ ಭಾಗ, ಈ ಭೂಮಿಯಲ್ಲಿ ನೀನು ಅವತಾರವನ್ನ ಮಾಡಿ ಹೇಗೆ ರೂಪಾಂತರೇಣ ಇನ್ನೊಂದು ರೂಪವನ್ನು ತೆಗೆದುಕೋ.
ಇನ್ನೊಂದು ರೂಪವನ್ನು ತೆಗೆದುಕೋ ಅಂತ ಯಾಕೆ ಹೇಳಬೇಕಾಗಿತ್ತು? ನೀನು ತತ್ವಜ್ಞಾನ ಕೊಡು ಅಂತ ಹೇಳಿ ಬರ್ತಿತ್ತಲ್ಲ. ಅಂದ್ರೆ ಈಗಾಗಲೇ ಒಂದು ರೂಪ ಇಲ್ಲೇ ಇದೆ, ಹನುಮದವತಾರ. ಇನ್ನೂ ಅದು ಚಿರಂಜೀವಿಯಾದ ಹನುಮದವತಾರ ಇಲ್ಲೇ ಇದ್ದಾಗ ಆ ರೂಪದಿಂದ ತತ್ವಜ್ಞಾನ ಬೇಡ, ರೂಪಾಂತರೇಣ ಇನ್ನೊಂದು ರೂಪವನ್ನು ಸ್ವೀಕಾರ ಮಾಡಿ ಮಮ ಸದ್ಗುಣ ನಿರ್ಣಯೇನ, ನನ್ನ ಸದ್ಗುಣಗಳ ನಿರ್ಣಯವನ್ನ ಮಾಡು ಅಂತ ಪರಮಾತ್ಮ ಆದೇಶ ಮಾಡಿದ. ಹೀಗೆ ಆದೇಶ ಮಾಡಿದರೆ ವಾಯುದೇವರದನ್ನು ಹೇಗೆ ಸ್ವೀಕಾರ ಮಾಡಿದರು? ಆದೇಶ ಮೌಲಿಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿ ಮರುದನರ್ಘ ಮದತ್ತ ಬುದ್ಧ ಹಾರಾವಲಿ ವಿವಹೃದ ವಿಭುಧೇಂದ್ರ ಯಾಂಚಾಂ ಬಿಭ್ರನ್ನಿಜಾನನು ಜಿಗೃಕ್ಷರವಾತಿ ತಿರಿಷತ್. ಸಂಕಲ್ಪ ಮಾಡಿಬಿಟ್ರಂತೆ ವಾಯುದೇವ್. ಆಯ್ತು, ನಾ ಬರ್ತೀನಿ, ನಾನು ಅವತಾರ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ 3 ಕಾರಣಕ್ಕಾಗಿ ನೆನಪಿಟ್ಕೊಳ್ರಿ, ಬರೆದುಕೊಳ್ರಿ. 3 ಕಾರಣಕ್ಕಾಗಿ ವಾಯುದೇವರ ಅವತಾರ ಮಾಡಿದ್ದಾರಂತೆ ಮಧ್ವಾಚಾರ್ಯರಾಗಿ. 3 ಕಾರಣ, ಪ್ರಧಾನವಾದ 3 ಕಾರಣ. 1, ಆದೇಶಂ. ನೀನು ಅವತಾರ ಮಾಡಬೇಕು, ದೇವರು ಹೇಳ್ದ ಮುಗಿದೋಯ್ತು. ಭಗವದ್ ಆಜ್ಞಾ ಏನ್ ಮಾಡೋಂಗಿಲ್ರಿ. ಭಗವದ್ ಆಜ್ಞಾ ಬಂತು ಅಂತಂದ್ರೆ ಎಲ್ಲ ಒಪ್ಕೋಬೇಕಲ್ಲಿ. 2ನೇತ್ತು ಹಾರಾವಲಿ ವಿವಹೃದ ವಿಭುಧೇಂದ್ರ ಯಾಂಚಾಂ. ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರಂತೆ, ನೀವು ಹೋಗಿ ಬರ್ರಿ, ನಮ್ಮ ಕಡೆ ಆಗೋದಿಲ್ಲ, ನಮ್ಮ ಕಡೆಯಿಂದ ಈ ಅಜ್ಞಾನವನ್ನ ಪರಿಹಾರ ಮಾಡಿ ದುಷ್ಟಶಾಸ್ತ್ರಗಳನ್ನು ನಿರಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಇದು 2ನೇದ್ದು. 3ನೇದ್ದು ನಿಜಾನ್ ಅನುಜಿಗೃಕ್ಷು, ತಮ್ಮ ಭಕ್ತರನ್ನ ಉದ್ಧಾರ ಮಾಡಬೇಕೆಂಬ ವಾತ್ಸಲ್ಯ ಕಾರುಣ್ಯ. ಇದು 3. ಭಕ್ತ ವಾತ್ಸಲ್ಯ, ದೇವತಾ ಪ್ರಾರ್ಥನಾ, ಭಗವದಾಜ್ಞೆ. ರಾಯರು ಪ್ರಾತಃ ಸಂಕಲ್ಪದಲ್ಲಿ ಹೇಳುವಾಗ ಬಹಳ ಸುಂದರವಾಗಿ ಹೇಳ್ತಾರೆ ಈ ಮಾತನ್ನೆಲ್ಲ. ಯಾಕೆ ಅವತಾರ ಮಾಡಿದ್ರು? ಕೊನೆಯ ಮಾತು ಇವತ್ತಿನ ಉಪನ್ಯಾಸದ ಮುಕ್ತಾಯ ಮಾಡ್ತೀನಿ. ದೇವತೆಗಳು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ, ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ವಾಯುದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ಅಂತನ್ನುವಂತಹ ಮಾತನ್ನ ರಾಯರು ಬೆಳಿಗ್ಗೆದ್ದು ಪರಮಾತ್ಮನ ಮುಂದೆ ಕುಳಿತುಕೊಂಡು, ವಾಯುದೇವರ ಮುಂದೆ ಕುಳಿತುಕೊಂಡು ಹೀಗೆ ಅನುಸಂಧಾನ ಮಾಡ್ತಿದ್ರಂತ. ಅಜ್ಞಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಲು ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವದ್ ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ. ಇದು ಈ ಶ್ಲೋಕದ ಭಾವವನ್ನೇ ತಂದಿದ್ದಾರೆ, ಬೇರೆ ಏನಿಲ್ಲ. ಹೆಂಗೆ ಅನುಸಂಧಾನ ನೋಡ್ರಿ. ರಾಯರು ಸುಮಧ್ವ ವಿಜಯವನ್ನು ಎಷ್ಟು ಚೆಂದಾಗಿ ಅನುಸಂಧಾನ ಮಾಡ್ತಿದ್ರು. ನಮಗೆ ಮಧ್ವ ವಿಜಯ ಏನೂ ಗೊತ್ತಿಲ್ಲ, ನಮಗೆ ರಾಯರು ಗೊತ್ತು, ಹೌದಾ? ಯಾಕಂದ್ರೆ ನಮಗೆ ರಾಯರು ಬಿಟ್ಟರೆ ಬೇರೆ ದಾರಿ ಇಲ್ಲ. ರಾಯರು ನಮಗೆ ಗೊತ್ತು. ರಾಯರು ಮಧ್ವ ವಿಜಯವನ್ನು ಓದ್ತಿದ್ರು, ಅನುಸಂಧಾನ ಮಾಡ್ತಿದ್ರು ಅಂದಮೇಲೆ ಮುಗಿದೋಯ್ತು ಅಷ್ಟೇ. ಅದು ಆರ್ಡರ್, ಇನ್ನೇನು ಮಾಡ್ಲಿಕ್ಕೆ ಬರಂಗಿಲ್ಲ. ಎಲ್ಲರೂ ಒಂದು ಸರ್ತಿ ಆ ವಾಕ್ಯವನ್ನು ಗಮನವಿಟ್ಟು ಕೇಳಿಸ್ಕೊಳ್ರಿ. ನಮ್ಮಲ್ಲಿ 4 ಕ್ವಾಲಿಟಿ ಇದ್ರೆ ಮಾತ್ರ, 4 ಧರ್ಮಗಳಿದ್ರೆ ಮಾತ್ರ ದೇವತೆಗಳು, ದೇವರು ಅನುಗ್ರಹ ಮಾಡ್ತಾನೆ, ಇಲ್ಲೇ ಇದ್ರೆ ಮಾಡೋದಿಲ್ಲ. ರಾಯರು ಹೇಳ್ತಾರೆ ಅಜ್ಞ, ಜ್ಞಾನಾರ್ಥಿ, ಜ್ಞಾನಯೋಗ್ಯ, ಭಗವತ್ ಕೃಪಾ ಪಾತ್ರಭೂತ. ಇವು 4 ನಮ್ಮ ಹತ್ರ ನೋಡ್ಕೊಂಡ್ಬಿಡ್ಬೇಕಷ್ಟೇ. ಇವು 4 ಇದ್ರೆ ಬ್ರಹ್ಮದೇವರು ಹಿಂಗೆ ನೋಡ್ತಾರೆ, ವಾಯುದೇವರು ನೋಡ್ತಾರೆ, ರುದ್ರದೇವರು ನೋಡ್ತಾರೆ. 4 ಇಲ್ವಾ, ಹೊರಗೆ ಹಾಕವನು ಎತ್ತಿ ಅಂದ್ಬಿಡ್ತಾರೆ ಅಷ್ಟೇ. ಏನು 4 ಬೇಕು? ಅಜ್ಞ, ನಮಗೆ ಗೊತ್ತಿರಬಾರ್ದು, ನಾವು ಇಷ್ಟು ಅಜ್ಞಾನಿಗಳು ಒಪ್ಪಿಕೊಳ್ಬೇಕ್ರಿ. ಮೊದಲು ನಾವು ಅಜ್ಞಾನಿಗಳು, ನಮಗೆ ಏನೂ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಬೇಕು. ಕೆಲವರು ಏನಾಗ್ಬಿಡ್ತದೆ ಅಂದರೆ, ತಲವಕಾರ ಉಪನಿಷತ್ತು ಅಂತ ಒಂದು ಉಪನಿಷತ್ತು ಇದೆ ರೀ. ಆ ಉಪನಿಷತ್ತಿನಲ್ಲಿ ರುದ್ರದೇವರು ಬ್ರಹ್ಮದೇವರನ್ನು ಕುರಿತು ಹೇಳ್ತಾರೆ. ಏನ್ರಿ ಭಾರಿ ಪಂಡಿತರಿದ್ರಿ ಬಿಡ್ರಿ ನೀವು ಅಂದ್ಬಿಡ್ತಾರೆ. ಬ್ರಹ್ಮದೇವರನ್ನ ಕುರಿತು ರುದ್ರದೇವರು ಹೇಳಿದ ಮಾತೇನೋದು, ನೀವು ಭಾರಿ ಶಾಣೆ ಇದ್ದೀರಿ. ಆಗೇನಂತಾರೆ ಗೊತ್ತೇನು ಬ್ರಹ್ಮದೇವರು? ಶಾಣೆ ಯಾರು ಗೊತ್ತೇನು, ಯಾರು ಜ್ಞಾನಿ ಗೊತ್ತೇನು? ತನಗೇನೂ ಗೊತ್ತಿಲ್ಲ ಅಂತ ಯಾರು ತಿಳ್ಕೊಂಡಲ್ಲ ಅವನೇ ಜ್ಞಾನಿ. ಮೊದಲು ನನಗೇನೂ ಗೊತ್ತಿಲ್ಲ ಅಂತನ್ನೋದಾದ್ರೂ ಗೊತ್ತಿರಬೇಕ್ರಿ. ಎಲ್ಲ ಗೊತ್ತದೆ ಅಂತಂದ್ರೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಅಜ್ಞ, ನಂಗೆ ಗೊತ್ತಿಲ್ಲ, ನಾನು ದಂಡ. ದೇವರು ನಮ್ಮನ್ನು ಹೇಗೆ ನಿಯಮನ ಮಾಡ್ತಾನೆ, ಅವನು ಸ್ವತಂತ್ರ, ನಾವು ಅಸ್ವತಂತ್ರರು, ಅವನು ಬಿಂಬ, ನಾವು ಪ್ರತಿಬಿಂಬ, ನಾವು ಪರಾಧೀನರು, ಪರಾಧೀನ ತವರು ಅನ್ನುವಂತಹ ಜ್ಞಾನ ಇಲ್ಲದೆ ಇರುವಂತಹ ಜೀವರಾಶಿಗಳು ನಾವೆಲ್ಲ ಅಜ್ಞ. ಬರೇ ಹಿಂಗೆ ಅನ್ಕೊಂಡು ಕೂತ್ರೆ ಆಗಂಗಿಲ್ಲ. ಅಚ್ಚ ನಮಗೇನು ಗೊತ್ತರಪ್ಪ, ಮಡಿ ಅಂದ್ರೆ ಗೊತ್ತಿಲ್ಲ, ಮೈಲಿಗೇನು ಗೊತ್ತಿಲ್ಲ, ನಮಗೇನು ಗೊತ್ತರಪ್ಪ, ನಮಗೇನು ಗೊತ್ತು, ಮುಂದೇನು ತಿಳ್ಕೊಬೇಕು ಅಂತ ಪ್ರಯತ್ನ ಮಾಡಬೇಕು. ಸೊ ಬರಬೇಕು, ಪಾಠಕ್ಕೆ ಬರಬೇಕು.
ಗೊತ್ತಿಲ್ಲ ಅಂದ್ರೆ ಪಾಠಕ್ಕೆ ಹೋಗ್ಬೇಕು ಮುಂದೆ. ಜ್ಞಾನಾರ್ಥಿ ರಾಯರಂತಾರೆ, ಬರೇ ಅಜ್ಞಾನಿಯಾಗಿದ್ರೆ ಸಾಲೋದಿಲ್ಲ, ಜ್ಞಾನವನ್ನ ಪಡೆಯಬೇಕೆಂಬ ಅಪೇಕ್ಷೆ ಇರಬೇಕಂತ. ಎರಡನೇ ಧರ್ಮ ಅಜ್ಞಾನಿಗಳು ಅಂತ ತಿಳಿದು ಜ್ಞಾನ ಪಡಿಬೇಕು ಅನ್ನುವ ಅಪೇಕ್ಷೆ, ಜ್ಞಾನಾರ್ಥಿ. ಮೂರನೇದ್ದು ಬರೇ ಅಪೇಕ್ಷಾ ಪಟ್ಟಲ್ಲ, ಜ್ಞಾನ ಯೋಗ್ಯತಾ ಇರಬೇಕು ಜೀವಕ್ಕದು, ಜ್ಞಾನ ಪಡೆಯೋ ಯೋಗ್ಯತಾ ಇರಬೇಕು. ಎಷ್ಟೋ ಜನರಿಗೆ ಯೋಗ್ಯತಾ ಇರೋದಿಲ್ಲ. ನಾನು ಆಗಲೇ ಹೇಳಿದೆ, ಕಥೆ ಈಗ ಹೇಳಬೇಕಾಗಿತ್ತು, ಸುಮ್ಮನೆ ಬಿಟ್ಟಿದ್ದೆ. ಬ್ರಹ್ಮದೇವರ ಕಡೆಗೆ ಇಬ್ರು ಪಾಠಕ್ಕೆ ಹೋಗಿದ್ರಂತೆ, ಒಟ್ಟಿಗೆ ಪಾಠಕ್ಕೆ ಹೋಗಿದ್ದಾರೆ ಬ್ರಹ್ಮದೇವರ ಕಡೆಗೆ ಇಬ್ರು. ಪ್ರಹ್ಲಾದರಾಜರ ಮಗ ವಿರೋಚನ ಅಂತ, ಇಂದ್ರದೇವರು ಇಬ್ರು ಪಾಠಕ್ಕೆ ಹೋಗ್ಯಾರ. ಇಬ್ರಿಗೂ ಒಮ್ಮೆ ಪಾಠ ಹೇಳ್ಯಾರ್ರಿ ಬ್ರಹ್ಮದೇವರು, ಒಮ್ಮೆನ ಮತ್ತ ಇವಂಗೊಮ್ಮೆ ಅವಂಗೊಮ್ಮೆ ಪ್ರತ್ಯೇಕ ಪಾಠ ಅಲ್ಲ, ಒಮ್ಮೆ ಪಾಠ ಹೇಳ್ಯಾರ. ಇಂದ್ರದೇವರಿಗೆ ಸರಿ ಅರ್ಥ ಆಯಿತು, ವಿರೋಚನೆಗೆ ಅರ್ಥ ಆಗಲಿಲ್ಲ, ತಪ್ಪರ್ಥ ಆಯಿತು, ಅನರ್ಥ ಮಾಡಿಕೊಂಡ್ಬಿಟ್ಟ. ಉಪನಿಷತ್ತು ಹೇಳ್ತದೆ ಈ ಕಥೆಯನ್ನು. ಏನು ವಿಚಿತ್ರ ಅಲ್ಲ? ಜ್ಞಾನ ಯೋಗ್ಯತಾ ಬೇಕು. ಎಲ್ಲರೂ ಒಂದೇ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ನಮಗೆ ಸಿಗಲಿಲ್ಲ ಅಂದಾಗ ನಾವು ತಿಳ್ಕೋಬೇಕು, ಓಹೋ ನಮ್ಮ ಜ್ಞಾನ ಯೋಗ್ಯತಾ ಇಲ್ಲ, ದೇವರ ಇಚ್ಛೆ ಇಲ್ಲ, ಸುಮ್ಮನೆ ಬಿಡಬೇಕು. ಜ್ಞಾನಾರ್ಥಿ ಜ್ಞಾನ ಯೋಗ್ಯ ಇಷ್ಟಕ್ಕೆ ಸಾಲಾದಿಲ್ಲ. ಭಗವತ್ ಕೃಪಾ ಪಾತ್ರಭೂತ, ದೇವರು ಒಂಚೂರು ಹಿಂಗೆ ಕಣ್ಣು ಹಾಕಿರ್ಬೇಕಂತ ನಮ್ಮ ಮುಂದೆ. ಪಾಪ ಅಜ್ಞಾನಿ, ಜ್ಞಾನ ಬೇಕು ಅಂತಂತದ, ಯೋಗ್ಯತಾ ಅದ, ಇವು ಮೂರು ನೋಡಿಕೊಂಡು ದೇವರು ಕಂಡುಬಿಡ್ತಾನಂತ. ರಾಯರು ಎಷ್ಟು ಚಂದ ಸಂಗ್ರಹ ಮಾಡ್ಯಾರ. ಜ್ಞಾನ ಯಾಕೆ ಸಿಗುತ್ತದೆ, ಯಾಕೆ ಸಿಗಂಗಿಲ್ಲ ಅನ್ನೋದಕ್ಕೆ ರಾಯರು ಎಷ್ಟು ಚಂದ ಅನುಗ್ರಹ ಮಾಡ್ತಾರೆ. ಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರಭೂತ. ಬರೀ ಇಷ್ಟೇ ಅಲ್ಲ, ಸಲ್ಲೋಕ ಸಜ್ಜನಾಗಿರ್ಬೇಕ್ರಿ ಮತ್ತೆ ಅದ್ರೊಳಗೆ ಬಂದಾನೆ. ಮತ್ತೆ ಸಲ್ಲೋಕ ಕೃಪಾಲು, ಇಂಥವರ ಮೇಲೆ ಕೃಪೆ ಮಾಡುವಂತಹ ಬ್ರಹ್ಮರುದ್ರಾದಿಗಳಿಂದ ಅರ್ಥಿತನಾದ ಭಗವದ್ ಆಜ್ಞೆಯನ್ನ ಶಿರಸಿ ಪರಮಾಧರೇಣ. ಆಗ ವಾಯುದೇವರು ತಲೆ ಮೇಲೆ ಇಟ್ಕೊಂಡ್ರಂತೆ. ಹಾಗೆ ಕಿರೀಟವನ್ನು ಹೇಗೆ ತಲೆ ಮೇಲೆ ಇಟ್ಕೊಳ್ತಾರಲ್ಲ ಹಾಗಂತ ನಾರಾಯಣ ಪಂಡಿತಾಚಾರ್ಯ ಅಂತಾರೆ. ಆದೇಶ ಮೌಲಿಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿ ಮರುದನರ್ಘ ಪದತ್ತ ಬುದ್ಧ. ಆದೇಶ ಮಾಡಿದಾಗ ಕೈ ಮುಗಿದು ಸ್ವೀಕಾರ ಮಾಡಿದ್ರಂತ ನೆನ್ಪಿಟ್ಕೊಳ್ರಿ. ಮತ್ತೆ ಆತಲ್ಪ ನೀ ಹೇಳಿ ನೋಡ್ಕೋತೀನಿ ತಗೋ, ಕೆಲವರು ಇರ್ತಾರೆ ಆತಾಡ ಚರ ನೋಡ್ಕೊಂತ ತಗೊಳ್ರಿ, ನೇತ್ಲಗಿಸದ್ರಿ. ಹಂಗಲ್ಲ, ಯಾರಾದರೂ ಒಂದು ಗುರುಗಳು ಹಿರಿಯರು ಸ್ಥಾನದಲ್ಲಿದ್ದು ಆದೇಶವನ್ನ ಮಾಡಿದ್ರೆ ವಾಯುದೇವರ ದೃಷ್ಟಾಂತ ನಮಗಿರಬೇಕು. ಕೈ ಮುಗಿದು ಬದ್ಧಾಂಜಲಿ ಮರುತ ಅನರ್ಘಂ ಅಧತ್ತ ಮೂರ್ಧ, ತಲೆಯ ಮೇಲೆ ಕಿರೀಟವನ್ನು ಇಟ್ಟುಕೊಂಡಂತೆ ಆ ಆದೇಶವನ್ನು ತಲೆಯ ಮೇಲೆ ಹೊತ್ತರಂತೆ. ದೇವತೆಗಳ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಹೊತ್ತು ಹೇಗಿತ್ತು? ಹಾರಾವಲಿ ವಿವಹೃದ, ಹೇಗೆ ಕೊರಳಿಗೆ ಹಾರವನ್ನು ಹಾಕ್ಕೊಳ್ಬೇಕಲ್ಲ ಹಾಗೆ ಹಾರವನ್ನು ಹಾಕ್ಕೊಳ್ಳುವಂತೆ ಹಾಕ್ಕೊಂಡಿದ್ದಾರೆ. ವಿಭುದೇಂದ್ರ ಯಾಂಚಾಂ ಬಿಭ್ರನ್ ನಿಜಾನ್ ಅನುಜಿಗೃಕ್ಷು, ನನ್ನ ಭಕ್ತರನ್ನು ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದವರು ಆಶ್ಚರ್ಯ. ಅವಾತಿತೀರಿಷತ್, ಸಂಕಲ್ಪ ಮಾಡಿಕೊಂಡು ಆಯ್ತು ಅವತಾರ ಮಾಡೋಣ ಅಂತ ತಿಳಿದುಕೊಂಡು ಹೇಳಿ ಸಂಕಲ್ಪವನ್ನು ಮಾಡಿದ್ದಾರೆ. 5ನೇ ಶ್ಲೋಕ ಪ್ರಾರಂಭ ಆಗಬೇಕು. ಈಗ ಇದೇ ಸಮಯದಲ್ಲಿ ಭೂಮಿಯಲ್ಲಿ ಏನು ನಡೀತಾ ಇತ್ತು, ವಾಯುದೇವರ ಅವತಾರದ ಕಾಲ ಏನು ನಡೀತಾ ಇತ್ತು, ಎಲ್ಲಿ ಅವತಾರ ಮಾಡಬೇಕು? ವಾಯುದೇವರು ಆರಿಸಿಕೊಂಡ ಕ್ಷೇತ್ರ ಉಡುಪಿಯ ಸಮೀಪದ ಪಾಜಕ. ಉಡುಪಿಯ ಸಮೀಪದ ಪಾಜಕ. ಆ ಪಾಜಕ ಕ್ಷೇತ್ರದಲ್ಲಿ ಯಾಕೆ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಆ ಕ್ಷೇತ್ರವನ್ನು ಆರಿಸಿಕೊಂಡ್ರು. ಅಲ್ಲಿದ್ದ ಜನ ಹೇಗಿದ್ರು, ಇವರ ತಂದೆ ತಾಯಿಗಳು ಯಾರು, ಅವರು ಏನು ಸೇವೆ ಮಾಡಿದರು ಅನ್ನುವುದಕ್ಕಾಗಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಬಂದರು. ಸುಮ್ಮನೆ ಶ್ರೇಷ್ಠ ಮಕ್ಕಳಾಗೋದಿಲ್ಲ. ಪರಮಾದ್ಭುತ ಮಕ್ಕಳು ಹುಟ್ಟಬೇಕು ಅಂತಿದ್ರೆ ಅವರ ತಂದೆ ತಾಯಿಯರ ಜನ್ಮಾಂತರಗಳ ಸಾಧನೆ ಇರ್ತದೆ. ಕೃಷ್ಣಾವತಾರದಲ್ಲಿ ಹೇಳುವಾಗ ದೇವರು ಕೃಷ್ಣನಾಗಿ ಬಂದಾಗ ಹೇಳ್ತಾನೆ, ನಾನು ನಿಮ್ಮ ಮಗ ಆಗಿ ಬರಲಿಕ್ಕೆ ನೀವು ಮೂರು ಜನ್ಮ ಸಾಧನೆ ಮಾಡಿದ್ರಿ, ನೆನಪಿದೆಯಾ ನಿಮಗೆ? ದೇವರು ನೆನಪಿಸಿಕೊಡ್ತಾನೆ. ಇದು ಒಂದು ಜನ್ಮ ಅಲ್ಲ, ಇದೊಂದು ಜನ್ಮದಾಗ ಒಂದೇನೋ ವಿಷ್ಣು ಪಂಚಕ, ಒಂದೇನೋ ಭೀಷ್ಮ ಪಂಚಕ, ಒಂದೇನೋ ಚಾತುರ್ಮಾಸ್ಯ ಮಾಡಿದ್ವಿ, ಆತು ಬಂದ. ಅಷ್ಟಕ್ಕೆ ಬರೋದಿಲ್ಲ ನಾವು. ಅಯ್ಯೋ ಎಷ್ಟು ಕಾಯಬೇಕು, ಎಷ್ಟು ಸಾಧನೆ ಮಾಡಬೇಕು, ಅದನ್ನೆಲ್ಲ ಈ ಮುಂದಿನ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. 5ನೇ ಶ್ಲೋಕ ಉಚ್ಚಾರಣೆ ಮಾಡಿ ನಿಲ್ಲಿಸ್ತೇನೆ, ನಾಳೆ ನೋಡೋಣ. ಕಾಲಸ್ಸಗೇವ ಸಮವರ್ಧತ ನಾಮ ಯಾವತ್
ಚಿಂತಾಕುಲಂ ವಿವಿಧ ಸಾಧುಕುಲಂ ಬಭೂವ ವೇದಾಂತ ಸಂತತ ಕೃತಾಂತರ ಸಂನ ವಿದ್ಮಃ ಶ್ರೇಯೋ ಲಭೇ ಮಹಿ ಕಥಂ ನು ವಯಂ ಬತೇತಿ. ಭೂಮಿಯಲ್ಲಿ ಎಲ್ಲ ಜ್ಞಾನಿಗಳು, ತತ್ವಜ್ಞಾನದ ಅಪೇಕ್ಷೆ ಉಳ್ಳಂತಹ ಜನ ಸೇರಿಕೊಂಡು ಆಲೋಚನೆ ಮಾಡ್ತಾ ಇದ್ರಂತೆ, ಹೇಗೆ ನಮ್ಮ ಉದ್ಧಾರ, ಯಾರು ನಮ್ಮನ್ನು ಉದ್ಧಾರ ಮಾಡೋರು, ನಮಗೆ ನಿಜವಾದ ಶಾಸ್ತ್ರ ಪುರಾಣಗಳು ತಿಳಿಯುವುದು ಹೇಗೆ ಅಂತ ಎಲ್ಲರೂ ಸೇರಿ ಆಲೋಚನೆ ಮಾಡ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಮೇಲೆ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರು. ದೇವತೆಗಳ ಪ್ರಾರ್ಥನೆ, ಭಗವಂತನ ಆದೇಶ, ಭಕ್ತರ ಮೇಲಿನ ಕಾರುಣ್ಯದಿಂದಾಗಿ ವಾಯುದೇವರು ಕೆಳಗೆ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಎಂಬಲ್ಲಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ